ಹೇಗೆ ಮಾಡಬೇಕು, ಯಾವ ಥರದ ಅಪ್ರೋಚ್ ಇರಬೇಕು, ಪ್ರಿಲಿಮ್ಸ್ ಹೇಗೆ, ಮೇನ್ಸ್ ಹೇಗೆ, ಇಂಟರ್ವ್ಯೂ ಹೇಗೆ ಅನ್ನುವಂತಹ ಭಯ ಎಲ್ಲರಿಗೂ ಆಗಿರ್ತದೆ. ನೋಡಿ, ಈ ಭಯ ಏನಿದೆ, ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಯಾಕೆ ಮಾಡಬೇಕು, ಹೆಂಗೆ ಮಾಡೋಗಪ್ಪ ಅಂತ ಇವತ್ತಲ್ಲ, ಈ ಟಾಪರ್ ಅಂಕ ಏನಿರ್ತಾರಲ್ಲ, ರ್ಯಾಂಕ್ ತೊಗೊಂಡಿರ್ತಾರಲ್ಲ, ಆ ಫಸ್ಟ್ ರ್ಯಾಂಕಿನ ಒಬ್ಬ ಪರ್ಸನ್ನಿಗೂ ಕೇಳಿ ನೆಕ್ಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಮಾಡಬೇಕು, ಓದಿದ್ದೀರಾ ಅಂತ. ಅವರು ಕೂಡ ಹೇಳ್ತಾರೆ ಇಲ್ಲ. ಈಗ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕಷ್ಟಮಾ ಅಲ್ಲ. ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂದರೆ, ಇದು ಸರ್ಟನಿಟಿಯ ಅನ್ಸರ್ಟನಿಟಿ ಅಂತಾರೆ. ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಅದು ಇಂಪಾರ್ಟೆಂಟ್, ಅದನ್ನು ಹೇಗೆ ರೂಪುರೇಷೆಗೆ ತರ್ತೀರಿ ಅನ್ನುವಂಥದ್ದೇ ಇಂಪಾರ್ಟೆಂಟ್. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 21 ವರ್ಷದ ವಿದ್ಯಾರ್ಥಿ, ಅವನು ಕೂಡ ರ್ಯಾಂಕ್ ತೊಗೊಳ್ತಾನೆ ಅಥವಾ ಅವಳು ಕೂಡ ರ್ಯಾಂಕ್ ತೊಗೋಬೋದು. ಹಾಗೆ ವೆರಿ ನೆಕ್ಸ್ಟ್ ಅಟೆಂಪ್ಟ್ ಬರೀತೀರಾ, ರ್ಯಾಂಕ್ ಬರುತ್ತಾ? ಇಲ್ಲ. ಎಷ್ಟೋ ಕೇಸಸಲ್ಲಿ ಇಂಟರ್ವ್ಯೂವರೆಗೂ ಹೋಗಿರ್ತಾರೆ, ವೆರಿ ನೆಕ್ಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸನ್ನು ಬರೀತಾರೆ, ಆದರೂ ಕೂಡ ಅವರಿಗೆ ರ್ಯಾಂಕ್ ಬರೋಗಿಲ್ಲ. ಅದರರ್ಥ ಅವರ ನಾಲೆಜ್ ಮ್ಯಾಟರ್ಸ್ ಆಯಿತಾ? ಇಲ್ಲಿ ನಾಲೆಜ್ ಮ್ಯಾಟರ್ ಅಲ್ಲ. ಇಲ್ಲಿ ಮ್ಯಾಟರ್ ಆಗೋದು ನೀವು ಬರೀತಕ್ಕಂಥ ಎಕ್ಸಾಮಿನೇಷನ್ಗೆ ಹಂಬಲ್ ಎಷ್ಟಿದ್ದೀರಿ ಅನ್ನುವಂಥದ್ದೇ ಮೇನ್ ರೀಸನ್. ಎಕ್ಸಾಂಪಲ್, ಇನ್ನೊಂದು ಕೇಸ್ ಸ್ಟಡಿ ನೋಡುವ. ಇಂಟರ್ವ್ಯೂಗೆ ಹೋಗಿರ್ತಾರೆ, ನೆಕ್ಸ್ಟ್ ಅಟೆಂಪ್ಟಿಗೆ ಕೇವಲ 15 ದಿನ ಇದೆ ಪ್ರಿಲಿಮ್ಸಿಗೆ. ಆದರೆ ಆ ವ್ಯಕ್ತಿ ಪ್ರಿಲಿಮ್ಸನ್ನು ಅದ್ಭುತವಾಗಿ ಕ್ಲಿಯರ್ ಮಾಡ್ಕೊಂಡು ಬಂದಿರ್ತಾರೆ. ಈಗ ನಿಮ್ಮ ಹತ್ರ 2 ಕೇಸ್ ಸ್ಟಡಿ ಇದೆ. ಒಂದು ಆಲ್ರೆಡಿ ಟಾಪರ್ ಆಗಿರ್ತಾರೆ, ಅವರು ಪ್ರಿಲಿಮ್ಸನ್ನು ಫೇಲ್ ಆಗ್ತಾರೆ, ವೆರಿ ನೆಕ್ಸ್ಟ್ ಅಟೆಂಪ್ಟ್. ಇನ್ನೊಂದು ಎಕ್ಸಾಂಪಲ್, ನೀವು ಆಲ್ರೆಡಿ ಇಂಟರ್ವ್ಯೂ ಸ್ಟೇಜಿಗೆ ಹೋಗಿದ್ದಾರೆ, ಇನ್ ಬಿಟ್ವೀನ್ ದ್ಯಾಟ್ 15 ಡೇಸ್ ಅವೈಲಬಲ್ ಇದೆ ಪ್ರಿಲಿಮ್ಸ್ ಬರೀಲಿಕ್ಕೆ, ಆದರೆ ಫೇಲ್ ಆಗಿರ್ತಾರೆ ಅಥವಾ ಪಾಸ್ ಆಗಿರ್ತಾರೆ. ಏನು ವ್ಯತ್ಯಾಸ? ವ್ಯತ್ಯಾಸ ಏನು ಅಂದರೆ, ಪ್ರತಿಯೊಬ್ಬ ಪರ್ಸನಿಗೂ ಆ ಒಂದು ಭಯ ಇದ್ದೇ ಇರುತ್ತೆ. ನೀವು ಇವತ್ತು ಬಂದಿದ್ದೀರಿ, ಈಗ ಓದಲಿಕ್ಕೆ ಬಂದಿದ್ದೀರಿ, ಈಗ ಯು ಪಿ ಎಸ್ ಸಿಯ ಒಂದು ಕಣ್ಣನ್ನು ತೆರೆದಿದ್ದೀರಿ, ಅಷ್ಟೇ ತಿಳ್ಕೋಬೇಕು. ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದೇ ಇಲ್ಲಿರುವುದು. ಹಾಗಾದರೆ ಇನ್ನೊಂದು ಒಂದು ಅಂಶ ಹೇಳ್ತೀನಿ ನೋಡಿ. ಇಟ್ ವಾಸ್ ಆ್ಯನ್ ಇಂಟ್ರೆಸ್ಟಿಂಗ್ ಟಾಪಿಕ್. ನೋಡಿ, ಎಷ್ಟು ಜನ ಪ್ರಿಲಿಮ್ಸ್ ಬರೀತಾರೆ? 100% ಜನ ಅಪ್ಲಿಕೇಶನ್ ಹಾಕ್ತಾರೆ. ಪ್ರಿಲಿಮ್ಸಿನ ಅಪ್ಲಿಕೇಶನ್ ಹಾಕೋದು, ಅದರಲ್ಲಿ ಕೇವಲ 50% ಜನ ಅದನ್ನು ಬರೀತಾರೆ. ಅಪ್ಲಿಕೇಶನ್ ಹಾಕಿದವರು ಯಾರೂ ಕೂಡ ಬರೆಯೋದಿಲ್ಲ, ಅರ್ಧಕ್ಕರ್ಧ ಜನ ಮಾತ್ರ ಬರೀತಾರೆ. ಈಗ ನೋಡಿ, ಈ 50% ಜನದಲ್ಲಿ ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಿಗೆ ಹೋಗುವವರು ಎಷ್ಟು ಜನ? 10% ಜನ ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಿಗೆ ಹೋಗೋದು. ಆಯಿತು. ಈಗ ಈ 10% ಜನರಲ್ಲಿ ಮೇನ್ಸ್ ಪಾಸಾಗಿ ಇಂಟರ್ವ್ಯೂಗೆ ಹೋಗೋದು ಎಷ್ಟು ಜನ? 5% ಜನ. ಈ 5% ಜನರಲ್ಲಿ ಇಂಟರ್ವ್ಯೂನೂ ಪಾಸಾಗಿ ಇಂಟರ್ವ್ಯೂವಲ್ಲಿ ರ್ಯಾಂಕ್ ತೊಗೊಂಡು, ಐ ಮೀನ್ ಫೈನಲ್ ರ್ಯಾಂಕ್ ಲಿಸ್ಟಲ್ಲಿ ಇರುವವರು ಎಷ್ಟು ಜನ? 3% ಜನ. ಹಾಗಾದರೆ ಉಳಿದ ಇರುವ 97% ಜನ ಎಲ್ಲಿ ಹೋದರು? ಓಕೆ, 47% ಜನ ಮಾತ್ರ ಕನ್ಸಿಡರ್ ಮಾಡುವ, ಯಾಕೆಂದರೆ ಅವರು ಅಷ್ಟೇ ಎಕ್ಸಾಮ್ ಬರೆದಿರೋದು. ಇದು ಏನು ಸೂಚನೆ ಕೊಡುತ್ತೆ? ಈ 3% ಜನ ಯಾರು? ನಂಬರ್ 1, ಆಲ್ರೆಡಿ ರ್ಯಾಂಕ್ ತೊಗೊಂಡಿರ್ತಾರೆ, ಆಲ್ರೆಡಿ IRS ಆಗಿರ್ತಾರೆ, ಅಂಡಮಾನ್ ನಿಕೋಬಾರ್ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್ ಸರ್ವಿಸ್, ಅವರು ಟ್ರೈನಿಂಗಲ್ಲಿರ್ತಾರೆ. 9 to 5 ಅವರಿಗೆ ಟ್ರೈನಿಂಗ್ ಇದೆ. ಅದಾದ ಮೇಲೂ ಕೂಡ ಬರೆದು IAS ತೊಗೊತಾರೆ, ರ್ಯಾಂಕನ್ನು ಇಂಪ್ರೂವ್ ಮಾಡಿರ್ತಾರೆ. ಅವರು 1% ಜನ ಇದ್ದಾರೆ. ಪ್ರತಿಯೊಂದು IAS ಜ್ಞಾನಿ ಅಂತಲ್ಲ, ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲಿ ಅಕಸ್ಮಾತಾಗಿ ಅಥವಾ ಕಟ್ಟೆನಾಗಿ ಒಂದು 20% ಜನ ತುಂಬ ಚೆನ್ನಾಗಿ ಓದಲ್ವಾ? ನಮ್ಮನ್ನು ಓದ್ತಾ ಇದ್ದಾರಲ್ಲ, ಇಂಥ ಕ್ಯಾಟಗರಿ ಜನ 1% ಜನ ಇದ್ದಾರೆ. ಬಾಕಿ 1% ಜನ ಈಗ ನನ್ನ ಕಜಿನ್ IRS ಆಗಿದ್ದಾರೆ, ಅವರ ನೋಟ್ಸನ್ನು ತೊಗೊಂಡೆ, ನನಗೆ ನನ್ನ ಫ್ರೆಂಡ್ ನೋಟ್ಸ್ ಕೊಟ್ಟ ಎಥಿಕ್ಸ್, ನಾನು ಇಂಪ್ರೂವ್ ಮಾಡಿದೆ. ಆ ಥರದ ಕ್ಯಾಟಗರಿ ಜನವೂ ಇದ್ದಾರೆ. ಆ ಕ್ಯಾಟಗರಿ ಜನ 1% ಆಗಿರ್ತಾರೆ. ಹಾಗಾದರೆ ನೀವು ಮಾಡ್ತಕ್ಕಂಥ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, UPSC ಎಕ್ಸಾಮ್ ಎಷ್ಟು ಜನಗ ಪೈಪೋಟಿ? 3% ಜನಗ ಒಂದು ಪೈಪೋಟಿ. ಈಗ ಭಯ ಒಂದು ಕಡೆ ಇರಲಿ, ಈ ಒಂದು 3% ಇನ್ನೊಂದು ಕಡೆ ಇರಲಿ.
ಇದಕ್ಕೆ ನಿಮಗೂ ಏನು ವ್ಯತ್ಯಾಸ ಆಯಿತು? ನಾನು ಬ್ಯಾಕ್ಗ್ರೌಂಡ್ ನಂದು ಏನಿದೆ, ಎನ್ವಿರಾನ್ಮೆಂಟಲ್ ಕ್ರೈಸಿಸಿಗೆ, ಅಥವಾ ನಾನೊಬ್ಬರು ವುಮೆನ್, ಅಥವಾ ನಾನು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇನೆ, ಕನ್ನಡ ಮಾಧ್ಯಮದಿಂದ ಬಂದಿದ್ದೇನೆ, ನನಗೆ ಯು ಪಿ ಎಸ್ ಸಿ ಅಂದರೆ ಓ ಇದು ಯು ಪಿ ಎಸ್ ಸಿ, ಅಯ್ಯೋ ಇದು ಯು ಪಿ ಎಸ್ ಸಿ ಅಂತ ಹೇಳ್ತೀರ. ಈಗ ನಾನು ಕೇಳುವ ಕ್ವಶನ್ ಏನು ಗೊತ್ತಾ? ಈ 3% ಜನರಲ್ಲಿ ಗ್ರಾಮೀಣ ಬದುಕಿನಲ್ಲಿ ಓದಿರುವವರು ಇಲ್ವೇ? ಇದ್ದಾರೆ. ಕನ್ನಡ ಮಾಧ್ಯಮ ಅಥವಾ ನಮ್ಮ ಕರ್ನಾಟಕದ ಕನ್ನಡ ಮಾಧ್ಯಮ, ಮರಾಠಿಯ ಮರಾಠಿ ಮಾಧ್ಯಮ, ಗುಜರಾತಿನ ಗುಜರಾತಿ ಮಾಧ್ಯಮ, ಆ ಥರದ ಮಾಧ್ಯಮಗಳಲ್ಲಿ ವರ್ನಾಕ್ಯುಲರ್ ಲ್ಯಾಂಗ್ವೇಜಲ್ಲಿ ಓದಿದವರು ಈಗಾರ ಇಲ್ವಾ? ಇದ್ದಾರೆ. ನೆಕ್ಸ್ಟ್, ವುಮೆನ್ ಕ್ಯಾಟಗರಿಯಲ್ಲಿ ಸೇಮ್ ಪ್ರಾಬ್ಲಮ್ ವಿಚ್ ಮೇ ಬಿ ಎ ಡೈವರ್ಸಿಫೈ ಇನ್ ನೇಚರ್, ಇದಾರ ಇಲ್ವಾ? ಇದ್ದಾರೆ. ಎಕ್ಸಾಂಪಲ್, ಒಂದು ಫ್ಯಾಮಿಲಿಯನ್ನು ನಡೆಸೋದು ವುಮೆನ್ ಆಗಿರ್ತಾರೆ ಆಫ್ಟರ್ ಮ್ಯಾರೇಜ್ ಆಗಿಯೂ ಪಾಪು ಇಗ್ಗು, ಅವರ ಒಂದು ಸೋಷಿಯಲ್ ಕನ್ಸರ್ನ್ ಇಗ್ಗು ಅದರಲ್ಲಿಯೂ ರ್ಯಾಂಕ್ ತೊಗೊಂಡಿರುವ ಉದಾಹರಣೆ ಇದೆಯಾ? ಇದೆ ಕಣೆ, ಇದೆ. ಹಾಗಾದರೆ ಎಲ್ಲವೂ ನಮ್ಮ ಮುಂದೆ ಇದೆ, ನಾವು ಏನು ಮಾಡಬೇಕು ಅನ್ನುವಂಥದ್ದು ಕ್ವಶನ್ ಮಾರ್ಕ್. ಇಲ್ಲಿ ಫಸ್ಟು ಪ್ರಿಲಿಮ್ಸ್ ಬಗ್ಗೆ ಮಾತಾಡ್ತೀನಿ ನೋಡಿ. ಇದು ಒಂದು ಚಾಪ್ಟರ್. ಪ್ರಿಲಿಮ್ಸ್ ಬಗ್ಗೆ ಮಾತಾಡೋದಾದರೆ 2 ಪೇಪರ್ ಇದೆ ಪ್ರಿಲಿಮ್ಸಲ್ಲಿ. ಪ್ರಿಲಿಮ್ಸ್ ಪೇಪರ್ 2, ಪೇಪರ್ 1. ಇದು ಏನು CSAT, ಆಯಿತಾ? ನಾನು BA ಓದಿದ್ದೇನೆ, ಆರ್ಟ್ಸ್ ಓದಿದ್ದೇನೆ, ನಾನು ಲಿಟ್ರೇಚರಲ್ಲಿ ಸ್ಟ್ರಾಂಗ್ ಇದ್ದೇನೆ. ನನಗೆ ಅನಾಲಿಸಿಸ್ ಮಾಡಲಿಕ್ಕೆ ಇಂಗ್ಲೀಷಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅಥವಾ ನಾನು ಇಂಜಿನಿಯರಿಂಗೇ ಓದಿದರೂ ಕೂಡ ನನಗೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಆಗುತ್ತೆ. ಅಥವಾ ನಾನು BA ಓದಿದ್ದೇನೆ, ನನಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ತದೆ. UPSC ಏನು ಡಿಸೈಡ್ ಮಾಡಿದೆ, ಇಂಥ ಇದು ಕೇವಲ UPSC ಸೈನ್ಸ್ ಬ್ಯಾಕ್ಗ್ರೌಂಡಿಗೆ ಆಗಿದ್ದರೆ ಅವರು ಇದನ್ನು ಸೈನ್ಸಿಗೆ ಮಾತ್ರ ಕರಿಬೇಕಿತ್ತೆ. ಆ್ಯಸ್ ಗುಡ್ ಆಗಿ ಇಂಡಿಯನ್ ಇಂಜಿನಿಯರಿಂಗ್ ತರಬೇಕಂತ ಇದೆ, ಅದು ಇಂಜಿನಿಯರಿಂಗ್ ಪೇಪರ್ನಿಗೆ ಮಾತ್ರ. ಆ ಥರ ಇದು ಆ ಥರ ಅಲ್ಲ. ಯಾಕೆ ಅಂತಂದರೆ ನಿಮ್ಮ ಪೇಪರ್ 2ನ CSAT ಏನಿಗೆ ಅದರಲ್ಲಿ ಕಾಂಪ್ರಹೆನ್ಸಿವ್ ಅಂತ ಒಂದು ಟಾಪಿಕ್ ಇದೆ, ಕಾಂಪ್ರಹೆನ್ಷನ್ ಅಂತ. ಅದಾದಮೇಲೆ ರೀಸನಿಂಗ್ ಅಂತ ಇದೆ. ಹೌದು. ಸೊ ಕಾಂಪ್ರಹೆನ್ಷನ್, ರೀಸನಿಂಗ್ ಅಂತ ನೋಡಿದಾಗ ನಿಮಗೇನು ಉಳಿತದೆ? ಮ್ಯಾಥಮೆಟಿಕ್ಸಿಗೆ ಕಾಂಪ್ರಹೆನ್ಷನ್ ಒಂದು, ರೀಸನಿಂಗ್ ಒಂದು, ಮ್ಯಾಥಮೆಟಿಕ್ಸ್ ಒಂದು. ಯಾಕೆ ಮಾಡ್ತಾರೆ? ಇದು ಒಂದು ಕಟ್ ಆಫ್ ಅಲ್ವಾ? ಎಷ್ಟು ಬರಬೇಕು? 66 ಮಾರ್ಕ್ ಬರಬೇಕು. 40 ಕ್ವಶನ್ ಮೇಲೆ ಕರೆಕ್ಟ್ ಆಗಬೇಕು ಅನ್ನುವಂಥದ್ದು. 38ಇಂದ 40 ಕ್ವಶನ್ನು. ಕಾಂಪ್ರಹೆನ್ಷನ್ ಎಷ್ಟು ಕೊಡ್ತಾ ಇದ್ದಾರೆ? 25 ಅಥವಾ 20 ಕಾಂಪ್ರಹೆನ್ಷನ್ ಕೊಡ್ತಾರೆ. ಡೈಲಿ ಒಂದು ಕ್ವಶನನ್ನು ಕ್ಲಿಯರ್ ಮಾಡಿಕೊಂಡ್ರು ಕೂಡ 25ರಲ್ಲಿ 23 ಕಾಂಪ್ರಹೆನ್ಷನ್ ಕ್ವಶನನ್ನು ಯಾರೂ ಕೂಡ ಸಾಲ್ವ್ ಮಾಡೋಕ್ಕಾಗುತ್ತಾ? ನಂಬರ್ 1 ಆಗುತ್ತೆ. ಆಯಿತು. ಎಷ್ಟು ಕ್ವಶನ್ ನೀವು ಕರೆಕ್ಟ್ ಮಾಡಬೇಕು? 35 ಆರ್ 36 ಕ್ವಶನ್ ಕರೆಕ್ಟ್ ಮಾಡಬೇಕು, ಹೌದಾ? 36ಅಲ್ಲಿ 20 ಮುಗೀತು, 20, 25 ಆಯಿತು. ಇನ್ನು ಉಳಿದಿದಾಗೇನು? ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದ್ದವರು ಕಾಂಪ್ರಹೆನ್ಷನ್ ಸ್ಟ್ರಾಂಗ್ ಮಾಡೋದು ಬೇಡ. ಸೊ ಇಲ್ಲಿ ಏನಾಗುತ್ತೆ, CSAT ನನಗೆ ಇಂಗ್ಲೀಷು ಕಷ್ಟ ಇದೆ, ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ನಾನು ಓದಿದ್ದು SLCಯಲ್ಲಿ ಮಾತ್ರ, ಅದು ಅಲ್ಲ ಅದು ಮ್ಯಾಟರ್. ನೀವು ಹಾಗೆ ನೋಡಿದ್ರೆ IIT ಅಲ್ಲಿ ಓದಿದ ವ್ಯಕ್ತಿ CSATಲ್ಲಿ ಫೇಲ್ ಆಗ್ತಾರೆ. ಮತ್ತು ಜಗತ್ತಿನಲ್ಲೇ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡದೇ ಇರುವ ವ್ಯಕ್ತಿ ಪ್ರತಿದಿನದ ಅಭ್ಯಾಸದಿಂದ CSATನ್ನು ಈ ಒಂದು ರೀಸನಿಂಗ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ನಿಂದ ಅಥವಾ ಕಾಂಪ್ರಹೆನ್ಸಿವ್ನಿಂದ ಸ್ಟ್ರಾಂಗ್ ಮಾಡಿಕೊಂಡು ಪಾಸ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕೇನು, CSATನ್ನು ಪಾಸ್ ಮಾಡಲಿಕ್ಕೆ ಎವ್ರಿ ಡೇ ನಿಮ್ಮ ಹತ್ರ 30 ನಿಮಿಷ ಇದೆಯಾ? ಇದೆ ಅಂತಂದರೆ ಪಾಸ್ ಆಗುತ್ತೆ. ಆ 30 ನಿಮಿಷದಲ್ಲಿ ನೀವು ಕಾಂಪ್ರಹೆನ್ಸಿವ್ ಅನ್ನು ಸಾಲ್ವ್ ಮಾಡಬೇಕು. ನಿಮಗೆ ಯಾವುದು ಸ್ಟ್ರಾಂಗ್ ಏರಿಯಾ ಅನಿಸುತ್ತೆ ಅದನ್ನು ಸ್ಟ್ರಾಂಗ್ ಮಾಡಬೇಕು. ಜೊತೆಗಿದ್ದ ಕೇಸ್. ಸರಿ, ಈಗ ಪೇಪರ್ 1 ಬಗ್ಗೆ ಬರೋಣ. ನಿಮಗೆ ಗೊತ್ತಿದೆ ಪೇಪರ್ 1 100% ಕ್ವಶನ್ ಕೇಳ್ತಾರೆ. ಈ 100% ಕ್ವಶನಲ್ಲಿ ನಿಮಗೆ ಎಷ್ಟು ಗೊತ್ತಿರ್ತದೆ? 100 ಕ್ವಶನ್ ಕೇಳ್ತಾರೆ ಪೇಪರ್ 1. IIT ಕಾನ್ಪುರಲ್ಲಾದರೂ ಓದಿ, UPSCಯ ರ್ಯಾಂಕನ್ನು ತೊಗೊಂಡು ಮತ್ತೆ ಬರೀನಿ, ಅಥವಾ ತುಂಬ ಟಾಪ್ ನಾಚ್ ಪೊಸಿಷನಲ್ಲಿ ಇರಲಿ, ಅವರಿಗೂ ಕೂಡ ಗೊತ್ತಿರೋದು 25 ಕ್ವಶನ್ ಮಾತ್ರ. ಇದು ನೀವು ಇವತ್ತು ಕಂಡು ಬಿಡ್ತಾ ಇದ್ದೀರಿ UPSCಯನ್ನು, ಅವರು ಕೂಡ ಇಷ್ಟೇ ಗೊತ್ತಿರೋದು. ದಿಸ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ಯಾಟಿಕ್ ಆಬ್ಲಿಗೇಷನ್ಸ್. ಈಗಾದ ಮೇಲೆ
20 ಕ್ವಶನ್ ಯಾರಿಗೂ ಗೊತ್ತಿರೋದಿಲ್ಲ, ಅದು ನಿಮಗೂ ಹೌದು ಎಲ್ಲರಿಗೂ ಹೌದು. ಇನ್ನು ಕಳೆದ 60 ಕ್ವಶನ್ಸ್ ಏನಿದೆ ಇದನ್ನು ನೀವು ಅನಾಲಿಸಿಸಲ್ಲಿ ಮಾಡಬೇಕು. ಯೂಶ್ವಲಿ ಈ ಪ್ರಿಲಿಮ್ಸ್ ಯಾಕೆ ಮಾಡ್ತಾರೆ, ನೀವು ಒಂದು ಆಫೀಸರ್ ಆದಮೇಲೆ ಒಬ್ಬ ವ್ಯಕ್ತಿ ಹೇಳೋದು ನಿಜವಾ ಸುಳ್ಳ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಆ ಪ್ರಯಾರಿಟಿ. ಇಲ್ಲಾಂದರೆ ಈಗ PSI ಎಕ್ಸಾಮ್ ಆಗ್ತಿಕ್ಕಾ, ಡೈರೆಕ್ಟಾಗಿ PDO ಕ್ವಶನ್ ಕೇಳೋದು ಆ ಥರ ಆಗ್ತಿಕ್ಕಾ. ಅನಾಲಿಸಿಸಲ್ಲಿ ಏನು ಪ್ರಾಬ್ಲಮ್ಮು, ಅನಾಲಿಸಿಸಲ್ಲಿ ಫಸ್ಟ್ ಏನು ಮಾಡ್ತಾರೆ, ವರ್ಡ್ ಅನಾಲಿಸಿಸ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತಾರೆ, ಸೆಂಟೆನ್ಸ್ ಅನಾಲಿಸಿಸ್ ಮಾಡ್ತಾರೆ. ಕೆಲವೊಂದು ಕ್ವಶನ್ಗೆ ಬರೀ ಒಂದೇ ಅನಾಲಿಸಿಸ್ ಪ್ಯಾಟರ್ನ್ನ ಹಿಡ್ಕೊಂಡಿರ್ತಾರೆ, ಫೇಲ್ ಆಗ್ತಾರೆ. ಯಾವುದೇ ಒಂದು ಕ್ವಶನ್ ಏನಿದೆ ಪ್ರಿಲಿಮ್ಸಲ್ಲಿ ಅದು ವರ್ಡ್, ಸ್ಟೇಟ್ಮೆಂಟ್ ಮತ್ತು ಸೆಂಟೆನ್ಸ್ ಅಷ್ಟೂ ಕೂಡ ಕ್ಲಬ್ ಆಗಬೇಕು. ಆವಾಗ ಮಾತ್ರ ನಿಮಗೆ ಇದನ್ನು ಸಾಲ್ವ್ ಮಾಡಲಿಕ್ಕಾಗತ್ತೆ. ಪ್ರತಿ ಕ್ವಶನ್ಗೂ ನೋಡಿಗೂ ಓಕೆ ಇದು ಸರಿಯಾ ಇದು ಸರಿಯಾ. ನಿಮಗೆ ಈ 60 ಕ್ವಶನ್ನು ನಿಮಗೆ ಗೊತ್ತಿಲ್ಲ ಅಂತ ನೀವು ಹೇಳ್ತೀರಲ್ಲ, UPSCಯ ರ್ಯಾಂಕ್ ತೊಗೊಂಡವನಿಗೂ ಈ 60 ಕ್ವಶನ್ ಗೊತ್ತಿರೋದಿಲ್ಲ. ಜಸ್ಟ್ ಆ್ಯನ್ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಅಂತ ಏನು ಹೇಳ್ತಾರೆ ಅದೇ ವರ್ಡ್ ಅನಾಲಿಸಿಸ್, ಸ್ಟೇಟ್ಮೆಂಟ್ ಅನಾಲಿಸಿಸ್, ಸೆಂಟೆನ್ಸ್ ಅನಾಲಿಸಿಸ್. ನಮ್ಮ ಈಗ ನಾನಿನ್ನು ಏನು ಮಾಡಿದ್ದೀವಿ, ಈ ಒಂದು ಇಂಟೆಲಿಜೆನ್ಸ್ ಗೆಸ್ಸನ್ನು ಬೈಫರ್ಕೇಷನ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಇದರಿಂದ ಏನು ಲಾಭ ಆಯಿತು, ಒಂದು ಕ್ವಶನ್ ನೋಡಿದ ತಕ್ಷಣ ನಾನು ಯಾವ ಮೈಂಡ್ಸೆಟ್ಟಲ್ಲಿರಬೇಕು, ಈ ಕ್ವಶನ್ ನನ್ನ ಕೈಲಿ ಆಗುತ್ತೆ ಅನ್ನುವ ಮೈಂಡ್ಸೆಟ್ಟಲ್ಲಿರಬೇಕು. ಎರಡನೇದು, ಈ ಕ್ವಶನ್ ನೋಡಿದ ತಕ್ಷಣ ಫಸ್ಟು ನಾನು ಸೆಂಟೆನ್ಸ್ ಅನಾಲಿಸಿಸ್ ಮಾಡಬೇಕು, ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡಬೇಕು, ವರ್ಡ್ ಅನಾಲಿಸಿಸ್ ಮಾಡಬೇಕು ಅನ್ನುವ ತಾತ್ಪರ್ಯ ಹೊಂದಿರಬೇಕು. ಈ ಮೂರೂ ಅನಾಲಿಸಿಸ್ ಆದಮೇಲೆ ವೆರಿ ಬೆಸ್ಟ್ ಆನ್ಸರ್ ಏನು ಬಂದಿರ್ತದೆ ಅನಾಲಿಸಿಸ್ ಆಫ್ 3 ಕಾನ್ಸಿಕ್ಯೂಟಿವ್ ರೇಷಿಯೋದಲ್ಲಿ ಅದೇ ಆನ್ಸರ್ ಆಗಿರ್ತದೆ. ಆಯಿತು, 60ರಲ್ಲಿ 40 ಕ್ವಶನ್ ಕರೆಕ್ಟ್ ಆಗಲಿ, 40 + 25 ಪಾಸ್ ಆಗುತ್ತೆ. ಸೊ ಇನ್ನೇನಾಗುತ್ತೆ, ಅಕ್ಯುರೇಸಿಗೆ ಕೆಲವರು ಹೋಗ್ತಾರೆ, ಕೆಲವರಿಗೆ 99 ಅಟೆಂಡ್ ಮಾಡಿ ಈ ಒಂದು ಸ್ಕೋರ್ ಬಂದಿರ್ತದೆ. ವ್ಯತ್ಯಾಸ ಏನು, ಒಂದೇ ಟೈಮ್ ಇದೆ. ಎಷ್ಟು ನೀವು ಕೂಲಾಗಿದ್ದೀರಿ. ಈಗ ನೀವು ಊಟ ಮಾಡ್ತೀರಿ, ಒಳ್ಳೆ ಖಾದ್ಯಗಳನ್ನು ತಿಂತೀರಿ, ಮೈಸೂರು ಪಾಕ್ ತಿಂತೀರಿ, ನಿಮಗೇನಾದರೂ ತಲೆಯಲ್ಲಿ ಯೋಚನೆ ಬರ್ತದ, ಮೂವಿ ನೋಡ್ತೀರಿ ಏನಾದರೂ ಯೋಚನೆ ಬರ್ತದ, ಇಲ್ಲ ಊರಿಗೆ ಹೋಗ್ಬೇಕಂತೀರಿ ಏನಾದರೂ ಯೋಚನೆ ಬರ್ತದ. ಇಲ್ಲಿ ಸಂಗತಿ ಏನು, ಇದನ್ನು ಮಾಡುವಾಗ ನಿಮಗೆ ಯೋಚನೆ ಬರ್ತದೆ ನನ್ನ ಕೈಲಾಗುತ್ತಾ, ಆ್ಯಂಡ್ ನಾನು ಇದಕ್ಕೆ ಫಿಟ್ಟಿಗಿನ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಆ ನೆಗೆಟಿವಿಟಿ ಬಂತು ಆಗ ನಿಮಗೆ ನೀವೇ ರೆಪಟೇಷನ್ ಆಗ್ತೀರಾ, ಇದು ನನ್ನ ಕೈಲಿ ಆಗಲ್ಲ ಅಂತ. ಸೊ ದಿಸ್ ಈಸ್ ಒನ್ ಟೈಮ್. ಆ್ಯಂಡ್ ಸೆಕೆಂಡ್ ಬ್ಯೂಟಿಫುಲ್ ಥಿಂಗ್, UPSCಗೂ ಒಂದು ಆತ್ಮ ಇದೆ, ನಿಮಗೆ ಮಾತ್ರ ಇರೋದಲ್ಲ. ಕಳೆದ 70 ವರ್ಷದ ಪೇಪರನ್ನು ಅನಾಲಿಸಿಸ್ ನಾನು ಮಾಡಿದೆ. ಇದರಲ್ಲಿ ನಿಮಗೇನು ಗೊತ್ತಾಗ್ತದೆ, ಒಂದು ಪ್ಯಾಟರ್ನ್ನ ಫಾಲೋ ಮಾಡ್ತಾ ಇದ್ದಾರೆ, ಒಂದು ಟಾಪಿಕ್ಕನ್ನು ಫಾಲೋ ಮಾಡ್ತಾ ಇದ್ದಾರೆ. ಆ ಪ್ಯಾಟರ್ನ್ ಒಂದು 3 ಸ್ಟೇಟ್ಮೆಂಟ್ ಆಗಿರ್ಬೋದು, 2 ಸ್ಟೇಟ್ಮೆಂಟ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು. ಆ ಪ್ಯಾಟರ್ನನ್ನು ನೀವು UPSC ಪೇಪರನ್ನು ಮಾಡಿದರೆ ಮಾತ್ರ ಗೊತ್ತಾಗ್ತದೆ ಹೊರತು ಬೇರೆ ಇನ್ಕ್ಲೂಡಿಂಗ್ ನಾನು ಪೇಪರ್ ಮಾಡಿದ್ರೂ ಗೊತ್ತಾಗೋದಿಲ್ಲ. ಆ ಪ್ಯಾಟರ್ನ್ ಮಾಡಿಸಲೇಬೇಕು. ಅದಕ್ಕೆ ನಾವು ಪ್ರತಿದಿನ 10 ಕ್ವಶನನ್ನು ಅನಾಲಿಸಿಸ್ UPSC ಪೇಪರನ್ನೇ ಮಾಡ್ತೀವಿ. ನೀವು ಟಾಪರ್ಸ್ ವಿಡಿಯೋ ನೋಡಿ ಏನು ಹೇಳ್ತಾರೆ, ಇಲ್ಲ ನಾನು ಕ್ವಶನ್ ಪೇಪರ್ ಇದ್ದ ಬೈಬಲ್, ಮಹಾಭಾರತ ಆ್ಯಂಡ್ ಕುರಾನ್ ಅಂತ ಹೇಳ್ತಾರೆ. ಹೌದಾ, ಯಾಕೆ ಹೇಳ್ತಾರೆ ಅಂದರೆ ಅದರ ಆತ್ಮವನ್ನು ನೀವು ತಿಳಿದುಕೊಳ್ಳಿ ಅನ್ನುವಂಥದ್ದು. ಈಗ ನಿಮಗೆ ಇದರಲ್ಲಿ ಬೆನಿಫಿಟ್ ಏನು, ಪ್ರತಿದಿನದ ಅಭ್ಯಾಸ, ಅನಾಲಿಸಿಸ್ ಮತ್ತು UPSCಯ ಆತ್ಮವನ್ನು ತಿಳ್ಕೊಂಡ್ರಿ, ಜೊತೆಗೆ ಒಂದು ಚೂರು ವಿಷಯವನ್ನು ತಿಳ್ಕೊಂಡ್ರಿ. ಪಾಲಿಟಿ, ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್ ಸ್ಟ್ರಾಂಗ್ ಆಗಿ ಯಾವ ಪೋರ್ಷನ್ UPSC ಯಾವ ಪೋರ್ಷನ್ ಕೇಳ್ತಾ ಇದೆ ಅದಕ್ಕೆ ಮಾತ್ರ ಸ್ಟ್ರಾಂಗ್ ಆಗಿ. ಆ ಸ್ಟ್ರಾಂಗ್ ಹೇಗೆ ಆಗೋದಪ್ಪ ಅಂತ ಕೇಳಿದ್ರೆ, ನಮ್ಮ ಏಜ್ಞಾನಿಲಿ ಆ ನೋಟ್ಸ್ ಏನಿಗೆ ಯಾವುದು ತುಂಬ ಇಂಪಾರ್ಟೆಂಟಿಗೆ UPSCಗೆ ಕೇಳ್ತಾರೆ ಅದನ್ನು ನಾವೇ ಕೊಡ್ತಾ ಇದ್ದೀವಿ. ಕೇವಲ 80 ಪುಟದಲ್ಲಿ ನಮ್ಮ ಎಕನಾಮಿಕ್ಸು ಮುಗಿದಿದೆ, ಕೇವಲ 75 ಪುಟದಲ್ಲಿ ಪಾಲಿಟಿ ಮುಗಿದಿದೆ. ಅಂದರೆ UPSC ಡಿಮ್ಯಾಂಡ್ ಹೇಗಿದೆ ಅಂತ ನೋಡಿ. ಪಾಲಿಟಿ ಆಲ್ಮೋಸ್ಟ್ ಎಲ್ಲ UPSC ಕ್ಯಾಂಡಿಡೇಟು ಅಟೆಂಡ್ ಮಾಡ್ತಾರೆ, ಸ್ಕೋರ್ ಕೂಡ ಆಗುತ್ತೆ. ವಿಚ್ ಇಸ್ ದ ಬೆಸ್ಟ್ ಪಾಸಿಬಲ್ ವೇ ಎನ್ವಿರಾನ್ಮೆಂಟ್ ಅಥವಾ ಎಕನಾಮಿಕ್ಸನ್ನು ಸ್ಟ್ರಾಂಗ್ ಮಾಡೋದು. ಬಟ್ ಬ್ಯೂಟಿಫುಲ್ ಏನಂದರೆ ಈ ಎಕನಾಮಿಕ್ಸ್ ಮತ್ತು ಎನ್ವಿರಾನ್ಮೆಂಟ್ ಅನಾಲಿಸಿಸ್ ಮೇಲೆ ಇದೆ.
ಅನಾಲಿಸಿಸ್ ಮಾಡಿದ್ರೆ ಸಾಕು, ವರ್ಡ್ ಅನಾಲಿಸಿಸ್, ಎಕ್ಸ್ಟ್ರೀಮ್ ಸೆಂಟೆನ್ಸ್ ಎಲಿಮಿನೇಷನ್, ಅಥವಾ ಒಂದು ತಾತ್ಪರ್ಯ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ಸಿದ್ರೆ ಸಾಕು, ಯು ಕ್ಯಾನ್ ಗೋ ವಿತ್ ದ್ಯಾಟ್. ಸೊ ಈ ಒಂದು 100 ಕ್ವಶನ್ಗೆ ನೀವು ಹೆದರಿಕೊಳ್ಳೋದು ಅವಶ್ಯಕತೆಯೇ ಇಲ್ಲ. ಇಫ್ ದ ಕ್ವಶನ್ ಈಸ್ ಟಫ್ ಟು ಯು, 100% it will be tough even for who is aspiring for IAS, even though who is become the IRS. ಅವ್ರಿಗೂ ಕೂಡ ಕಷ್ಟ ಆಗಿರ್ತದೆ. ಯಾಕೆಂದರೆ ಯಾರು ನಿಮ್ಮ ಬಾರ್ನ ಆಗಾಗಿಂದ ಓದ್ಕೊಂಡು ಬಂದಿರೋದಿಲ್ಲ ಎಲ್ಲರಿಗೂ. ನಿಮಗೆ SLCವರೆಗೂ ಈಗೆಲ್ಲ ಹೇಳ್ಕೊಟ್ಟಿದ್ರಾ? ಇಲ್ಲ, ಯಾರಿಗೂ ಹೇಳ್ಕೊಟ್ಟಿಲ್ಲ. ಯಾಕೆ ಚಿಂತೆ? ಸೊ ಇದು ಪ್ರಿಲಿಮ್ಸಿನ ವಿಷಯ. ಇನ್ನು ಬನ್ನಿ, ಆ ಪ್ರಿಲಿಮ್ಸ್ ಮಾಡಬೇಕಾದ್ರೆ ಎಕ್ಸಾಮಿನೇಷನ್ ಮೈಂಡ್ಸೆಟ್ ಅನ್ನೋದು ಇಂಪಾರ್ಟೆಂಟು. ಏನಾಗುತ್ತೆ, ಆ ಒಂದು ಲಾಸ್ಟ್ ಮಂತ್ ಏನಿಗೆ ಫುಲ್ ಪ್ಯಾನಿಕ್ ಆಗಿ ಅದು ಓದ್ತೀನಿ, ಇದು ಓದ್ತೀನಿ. ಯು ಟೆಲ್ ಮೀ, ಇಂಟರ್ವ್ಯೂಗೆ ಹೋಗಿ ಬಂದಿರ್ತಾರೆ, 15 ದಿವಸ ಇದೆ, ಒಂದು ಅಕ್ಷರ ಓದಿರೋದಿಲ್ಲ, ಅವರು ಕ್ಲಿಯರ್ ಮಾಡ್ತಿದ್ದಾರೆ. ಹೇಗೆ? ಅವರಿಗೂ ಅದೇ ಕೆಲಬಲಮ್, ಅದೇ ತಲಾಮಸ್, ಅದೇ ಬ್ರೈನ್, ಅದೇ ಕ್ಯಾಲೋರೀಸ್ ಇರೋದು, ಹೌದಾ? ಅದೇ ಸೆಲ್ಯುಲಾರ್ ಮೆಮೊರಿ ಇರೋದು, ಹೌದಾ? ಪ್ರಾಬ್ಲಮ್ ಎಲ್ಲಿಗೆ ಅಂದರೆ, ನೀವು ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು. ಅನಾಲಿಸಿಸ್, 60 ಕ್ವಶನಿನ ಅನಾಲಿಸಿಸ್, ಕಾನ್ವಿಟ್ ಫಾರ್ UPSC ಪೇಪರ್. ಅದಾದ ಮೇಲೆ ಸ್ಟ್ಯಾಟಿಕ್ ಪೋರ್ಷನ್, ಯಾವುದು ಕೋರ್ ಕಾನ್ಸೆಪ್ಟ್ ಎಲ್ಲೆಲ್ಲಿಂದ ಕೇಳ್ತಾರೆ, ಪ್ರಿಪೇರ್ ಆಗಿ. ಯಾವುದು ಸ್ಟ್ರಾಟಜಿಕಲಿ ಹೋಗುತ್ತೆ ಆವಾಗ ನೀಟಾಗುತ್ತೆ ಪೇಪರ್. ಆಮೇಲೆ ನೀವು UPSC ಪೇಪರನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಿ. ಯಾವುದು ಅಂಡರ್ ದಿ ಸ್ಕೈ ಅಥವಾ ಅವೇ ಫ್ರಮ್ ದಿ ಸ್ಕೈ ಕೇಳೇ ಇಲ್ಲ. ಈಕ್ವಿಲಿಬ್ರಿಯಮ್ ಬ್ಯಾಲೆನ್ಸ್ ಇದೆ. ಈಗ ಒಂದು ಕ್ವಶನ್ ಇತ್ತು, ಯಾವುದು ಕಾನ್ಸ್ಟಿಟ್ಯೂಷನ್, ಯಾವುದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದನ್ನು ನೀವು ನಿಮ್ಮ ಮೇನ್ಸಲ್ಲಿ ವಿಜ್ಞಾನಿಯಲ್ಲಿ ನಾವು ಕೊಟ್ಟಿದ್ದೀವಲ್ಲ. ಸೊ ಅದನ್ನು ನೀವು ಜಸ್ಟ್ ಅದನ್ನು ರಿವೈಸ್ ಮಾಡಿದ್ರು ಸಾಕು. ಯು ಕ್ಯಾನ್ ಅಪ್ಲೈ ದ ಫ್ಯಾಕ್ಟ್ ದೇರ್. ಆ್ಯಂಡ್ ಆಲ್ಸೋ ನಿಮಗೆ ಒಂದು ವಿಷಯದ ಬಗ್ಗೆ ಇರಲೇಬೇಕು ಅನ್ನುವಂಥದ್ದು ಏನಿಲ್ಲ. ಎರಡನೇ ಇಂಪಾರ್ಟೆಂಟ್ ಟಾಸ್ಕ್ ಏನು ಗೊತ್ತಾ, ಈ ಇದರಲ್ಲಿ ಎಲ್ಲರೂ ಮೋಸ್ಟ್ ಫೆಚ್ ಕ್ವಶನಿಗೂ ಕರೆಂಟ್ ಅಫೇರ್ನೇ ಒಂದು ಸಬ್ಜೆಕ್ಟಾಗಿ ಮಾಡಿಬಿಟ್ಟಿದ್ದಾರೆ. ಅದು ತಪ್ಪು. ನೋಡಿ, ಕರೆಂಟ್ ಅಫೇರನ್ನು ಸಬ್ಜೆಕ್ಟಾಗಿ ಮಾಡೋದಲ್ಲ, ಅದು ಒಂದು ಮೇನ್ ಡಿಶ್ ಅಲ್ಲವೇ ಅಲ್ಲ. ಅದು ಒಂದು ಮಸಾಲೆಯ ಪೌಡರ್, ನೀವು ಚಿತ್ರಾನ್ನಕ್ಕೆ ಬೆರೆಸುವ ಪೌಡರ್, ಅದು ಕರೆಂಟ್ ಅಫೇರ್ಸು. ಕರೆಂಟ್ ಅಫೇರ್ ಇಲ್ಲಿ ಹೇಗೆ ಬರುತ್ತೆ, ಫಿಲಿಮ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ ಬರ್ತದೆ, ಒಂದು ಟಾಪಿಕ್ಕಿಗೆ ಕ್ಲಬ್ ಆಗಿ ಬರ್ತದೆ, ಹೌದಾ? ಸೊ ನೀವು ಥೌಸಂಡ್ಸ್ ಆಫ್ ಕರೆಂಟ್ ಅಫೇರ್ಸ್ ಓದಿಕೊಂಡು ಹೋಗಿ, ಆದರೂ ಫಿಲಿಮ್ಸ್ ಆಗಿರೋದಿಲ್ಲ. ಆದರೆ ನೀವು ಥೌಸಂಡ್ಸ್ ಆಫ್ ಪೇಪರ್ಸ್ ಟೈಮ್ UPSC ಪೇಪರನ್ನು ಮಾಡಿ ಆತ್ಮವನ್ನು ತಿಳ್ಕೊಳ್ಳಿ. ವರ್ಡ್ ಅನಾಲಿಸಿಸ್, ಸೆಂಟೆನ್ಸ್ ಅನಾಲಿಸಿಸ್, ಸ್ಟೇಟ್ಮೆಂಟ್ ಅನಾಲಿಸಿಸನ್ನು ಮಾಡಿ. ನಿಮ್ಮ ಕರೆಂಟ್ ಅಫೇರು ನಿಮಗೆ ಗೊತ್ತಿಲ್ಲದೆ ಇರೋ ಕರೆಂಟ್ ಕ್ಲಬ್ ಆದರೂ ಕೂಡ ನೀವು ಸಾಲ್ವ್ ಮಾಡ್ತೀರಿ. ಎಕ್ಸಾಂಪಲ್, ಇಟ್ ಈಸ್ ದ ನೋಡಲ್ ಏಜೆನ್ಸಿ ಫಾರ್ ದಿಸ್ ವಿಂಗ್ ಆರ್ ದಿಸ್ ಆರ್ಗನೈಜೇಷನ್ ಆರ್ ದಿಸ್ ಫಂಕ್ಷನ್ ಅಂತ ಕೇಳ್ತಾರೆ. ಅಂದರೆ ನಿಮಗೆ ಗೊತ್ತಿದೆ ಯಾವುದೇ ಆರ್ಗನೈಜೇಷನ್ ಇದು ಅಂತ ಡಿಫೆಂಡ್ ಮಾಡಿಕೊಂಡ್ರೆ ಅದು ಅಲ್ಲ ಅಂತ. ಸೊ ಕರೆಂಟ್ ಅಫೇರಲ್ಲಿ ಅದು ಆಪ್ಷನ್ ಎ ಈಗ ಎಲಿಮಿನೇಟೆಡ್ ಆ್ಯಂಡ್ ಆಪ್ಷನ್ ಬಿ ಈಗ ರಿಲೇಟೆಡ್ ಟು ಫಂಕ್ಷನ್ಸ್. ಫಂಕ್ಷನ್ ಮೇ ಬಿ ಕರೆಕ್ಟ್, ಮೇ ನಾಟ್ ಬಿ ಕರೆಕ್ಟ್. ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ. ಸೊ ಕರೆಂಟ್ ಅಫೇರನ್ನು ಯಾವ ಥರ ಓದಬೇಕು ಅಂತಂದರೆ ಒಂದು ಮಸಾಲೆಯಾಗಿ ಓದಬೇಕು. ಯಾವುದಕ್ಕೆ ಓದ್ತಾ ಇದ್ದೀನಿ ಅನ್ನುವ ಕ್ಲಾರಿಟಿಯೇ ಇರೋದಿಲ್ಲ. 21 ವರ್ಷದ ವಿದ್ಯಾರ್ಥಿಗೂ 30 ವರ್ಷದ ವಿದ್ಯಾರ್ಥಿಗೂ ಇದೇ ರೀಸನ್. ಟಾಪ್ 1 ರ್ಯಾಂಕಿಗೂ ಟಾಪ್ 900 ರ್ಯಾಂಕಿಗೂ ಏನು ಅಂಥ ವ್ಯತ್ಯಾಸ ಇರೋದಿಲ್ಲ. ಇದೇ ವ್ಯಾಲ್ಯೂಯಬಲ್ ರಿಸೋರ್ಸನ್ನು ಫಾಲೋ ಮಾಡಿರ್ತಾರೆ ಅವರು. ಎರಡನೇದು, ಕಮಿಂಗ್ ಟು ದ ಪಾಯಿಂಟ್ ಆಫ್ ದ ಮೇನ್ಸ್. ಈಗ ನನಗೆ ಜಾಸ್ತಿ ಜನ ಕೇಳುತ್ತಾ ಇರೋ ಕ್ವಶನ್ ಏನು ಗೊತ್ತಾ, ಮೇನ್ಸನ್ನು ಹೇಗೆ ಸ್ಕೋರ್ ಮಾಡುತ್ತಾರೆ? ನಮ್ಮ ಹತ್ರ ಪ್ರಿಲಿಮ್ಸ್ ಆಗಿದ ತಕ್ಷಣ ಕೆಲವರು ನೋಡಿ, ಈ ಮೇನ್ಸಿಗೆ ಎಷ್ಟು ಜನ ಬರ್ತಾರೆ? 10% ಜನ ಬರ್ತಾರೆ. ಹೌದು, ಈ 10% ಜನ ಮೇನ್ಸಲ್ಲಿ ಬರುವಾಗ ಇದರಲ್ಲಿ ಪಾಸಾಗೋದೆಷ್ಟು? 5% ಜನ. ಹೌದಾ? ಯಾಕೆ ಈ 10% ಜನಕ್ಕೂ ನಾಲೆಜ್ ಇದೆ? ಯಾಕೆಂದರೆ ಅವರು ಪ್ರಿಲಿಮ್ಸ್ ಪಾಸಾಗಿರ್ತಾರೆ. 5% ಜನ ಯಾಕೆ ಬರೀತಾರೆ ಅಂದರೆ ಮೇನ್ಸ್ ಪಾಸಾಗ್ತಾರೆ. ಯಾಕೆಂದರೆ ಮೇನ್ಸಲ್ಲಿ ಏನು ಬೇಕು? ಒಂದು ಕಂಟೆಂಟ್ ಬೇಕು. ಎರಡನೇದು, ಕಂಟೆಂಟ್ಗೂ ಹಿಂದೆ ಎನರ್ಜಿ ಬೇಕು. ಏನು ಎನರ್ಜಿ? ನಾನು ಇವತ್ತು 20 ಕ್ವಶನ್ ಬರೀತಾಗಿದ್ದೀನಿ, ಬೆಳಗ್ಗೆ ತುಂಬ ಚೆನ್ನಾಗಿ ಬರೀತೀನಿ, ತಲೆ ಮೇಲೆ ತಲೆ ಹೋಗಲಿ, ತುಂಬ ಚೆನ್ನಾಗಿ ಬರೀತೀನಿ ನಾನು ಅನ್ನುವ ಮೈಂಡ್ಸೆಟ್ ನಿಮಗೆ ಯಾವಾಗ ಬಂತಲ್ಲ, ನಿಮಗೆ ಗೊತ್ತಿಲ್ಲದೆ ಇರೋ ಥರ ನೀವು ಬರೀತೀರಿ.
ಇದು ಒಂದು ಪ್ರಾಕ್ಟಿಕಲ್ ಸೈಕಲಾಜಿಕಲ್ ಇಶ್ಯೂ. ಈಗ ನೀವು ನಾರ್ಮಲ್ ಡಿಗ್ರಿ ಎಕ್ಸಾಮ್ ಬರೀರಿ, ಒಂದು ಸಬ್ಜೆಕ್ಟನ್ನು ತುಂಬ ಫೇವ್ರೇಟಿಸಮ್ ಅಂತ ಓದಿದ್ದೀರಿ, ಇನ್ನೊಂದು ಸಬ್ಜೆಕ್ಟ್ ಓಕೆ ಅಂತ ಓದಿರ್ತೀರಿ. ನೀವು ಯಾವ ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಬರೀತೀರಿ, ಯಾವುದು ಅನಾಯಕವಾಗಿ ಬರೀತೀರಿ, ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟ್ ಬರೀತೀರಲ್ಲ, ಅದೇ ರೀತಿ ಇದು. ಇಲ್ಲಿ ಕೇಳಿರೋಗೇನು 20 ಕ್ವಶನ್, ಯಾವುದನ್ನು ಬಿಡಲಿಕ್ಕಿಲ್ಲ. ಒಬ್ಬ ಒಂದು ಕ್ವಶನ್ ಬಿಟ್ಟರು ಆ 5% ಔಟ್ ಆಗ್ತಾರಲ್ಲ, ಅವರಾಗಿರ್ತೀರ ನೀವು. ಮೊದಲನೇದಾಗಿ ಯಾವುದೂ ಬಿಡಬಾರ್ದು. ಎರಡನೇದು, ಬರೆಯುವ ಮುಂಚೆ ಪ್ರತಿ ಹೆಜ್ಜೆಯನ್ನು ಎನರ್ಜಿ ತುಂಬಿಸ್ಕೋಬೇಕು. ಓಕೆ, ಇವಾಗ ರಿನವಬಲ್ ಎನರ್ಜಿ, ಸೋಲಾರ್ ಎನರ್ಜಿ ಬಗ್ಗೆ ನಾನು ಬರೀತಿದ್ದೀನಿ ಅಂದರೆ ನನ್ನ ಮೈಂಡ್, ನನ್ನ ಬಾಡಿ, ನನ್ನ ಸೋಲಾರ್ ಎನರ್ಜಿಯಲ್ಲಿರಬೇಕು. ಆವಾಗೇನಾಗುತ್ತೆ, ನೀವು ಪಟ್ ಅಂತ ಬರೀತೀರಿ. ಈಗ ಹ್ಯಾವಿಂಗ್ 193 ಗಿಗಾವ್ಯಾಟ್ಸು, ಅದರಲ್ಲಿ ಒಂದು 95 ಗಿಗಾವ್ಯಾಟ್ಸು ಹೀಗಿದೆ ಸೋಲಾರ್ ಎನರ್ಜಿ ಇದೆ, ಬೆಸ್ಟ್ ಪಾಸಿಬಲ್ ವೇ ಪಾವಗಡ, ಆ ಥರ ನಿಮಗೆ ನೆನಪಿನ ಶಕ್ತಿ ಬರುತ್ತದೆ. ಆ್ಯಂಡ್ ಯಾವಾಗ ನಿಮ್ಮ ಹತ್ರ ಎನರ್ಜಿ ಇದೆ, ಎಲ್ಲವನ್ನು ಕಂಪ್ಲೀಟ್ ಮಾಡುವ ಒಂದು ಎನರ್ಜಿ ಜೊತೆಗೆ ವಿಶೇಷವಾದ ಪಾಯಿಂಟು ನಿಮ್ಮ ಅಷ್ಟಕ್ಕೆ ಮೆಲುಕು ಹಾಕ್ತಾ ಇರ್ತದೆ. ನೋಡಿ, ಮೇನ್ಸಲ್ಲಿ ಒಂದು ಪೇಪರ್ ಪೆನ್ ಓಡುತ್ತೆ, ಇಲ್ಲ ನಿಮ್ಮ ಬ್ರೈನ್ ಓಡುತ್ತೆ. ಎಷ್ಟೋ ಜನ ಹೇಳ್ತಾರೆ ಈ ಮೇನ್ ಪಾಯಿಂಟು ನೋಡಿ, ಇದಕ್ಕೆ ರಿಲೇಟ್ ಮಾಡಿ ಹೇಳ್ತೀನಿ. ಇದು ಒಂದು ಕಂಟೆಂಟ್. ನಿಮಗೆ ಈ ಕಂಟೆಂಟನ್ನು ಪ್ರಿಪೇರ್ ಮಾಡೋಕ್ಕೆ 75% ಕಷ್ಟ ನೀವಾಗೆ ಮಾಡಿದ್ರೆ. ಬಟ್ ವಿಜ್ಞಾನಿನಿ ನಿಮಗೆ ಒಂದು ಟಾಪಿಕ್ಕಿಗೆ ಲಿಟ್ರಲಿ ಒಂದು 4 to 5 pages ನೋಟ್ಸ್ ಕೊಟ್ಟಿದ್ದೀವಿ. ಏನು ಬರೀಬೇಕು ನೀವು ಈ ಕಂಟೆಂಟಲ್ಲಿ? ಇಂಟ್ರಡಕ್ಷನ್, ಅದರಲ್ಲೇನು ಸ್ಟ್ಯಾಟಿಸ್ಟಿಕ್, ಕೊಟೇಶನ್, ರೆಕಮೆಂಡೇಶನ್, ಸ್ಕೀಮ್ಸ್, ಚಾಲೆಂಜಸ್, ಸೊಲ್ಯೂಷನ್, ವೇ ಫಾರ್ವರ್ಡ್, ಕಮಿಟಿ ಅಥವಾ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಬರೀಬೇಕು, ಹೌದಾ? ಅಷ್ಟಕ್ಕೂ ಕೂಡ ಕೇಸ್ ಸ್ಟಡಿ ಎಲ್ಲವನ್ನು 4 ರಿಂದ 5 ಪೇಜ್ ನಿಮಗೆ ವಿಜ್ಞಾನಿ ಕೊಡ್ತಾ ಇದೆ. ಪ್ರತಿಯೊಂದು ಟಾಪಿಕ್ ಇಂಕ್ಲೂಡ್ ಫ್ರಮ್ GS2 to GS3, ಹೌದಾ? ಇದರಿಂದ ನಿಮಗೇನು ಲಾಭ ಆಯಿತು? ನೀವು 75% ಪ್ರಿಪರೇಷನ್ ಕಡಿಮೆ ಆಯಿತು. ನೀವು ಮಾಡ್ತಾ ಇಲ್ಲ, ವಿಜ್ಞಾನಿ ಮಾರ್ಕು. ಈಗ ನೋಡಿ, ಕಂಟೆಂಟ್ ಆದಮೇಲೆ ಫಸ್ಟ್ ಎನರ್ಜಿ, ಆಮೇಲೆ ಕಂಟೆಂಟ್, ಹೌದಾ? ಸೊ ಈ ಕಂಟೆಂಟ್ ಆದಮೇಲೆ ಏನು? ಕಂಟೆಂಟ್ ಆದಮೇಲೆ ಹೌ ಫಾಸ್ಟ್ ಯು ಆರ್, ಅಂದರೆ ಪ್ರಾಕ್ಟೀಸ್. ಈಗ ಈ ಪ್ರಾಕ್ಟೀಸಲ್ಲಿ 2 ಕೀ ಪಿಲ್ಲರ್ ಇದೆ. ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಪಾಯಿಂಟ್ಸ್ ತಲೆಗೂಡಲ್ಲ. ಯಾಕೆ? ನೀವು ತುಂಬ ಚೆನ್ನಾಗಿ ಓದಿರ್ತೀರಲ್ಲ, ಡಿಗ್ರಿಯಲ್ಲಿ ಓದಿದ ಥರ ಓದಬಾರ್ದು. ನೀವು ಕಾಫಿ ಕುಡಿಯೋಕ್ಕೆ ಹೋದಾಗ ಸ್ಟ್ಯಾಟಿಸ್ಟಿಕ್ ನೆನ್ಪು ಮಾಡ್ಕೋಬೇಕು. ಒಂದು ದಿನ ಒಂದು ಟಾಪಿಕನ್ನು ನಮ್ಮ ವಿಜ್ಞಾನಿನ ಮಾಡ್ತಾಯಿದ್ದೀವಿ. ಒಂದು ದಿನ ಒಂದು ಟಾಪಿಕ್ ಹೇಳ್ತೀನಿ, ಅದನ್ನು ಮೆಮರೈಸ್ ಮಾಡ್ತಾರೆ. ಈ ದಂಶರಾಜ್ ಹಾಡ್ತೀರ ಗೊತ್ತಾ? ಈಗ ಸಾಂಗ್ ಎಲ್ಲ ಹಾಡ್ತಾರಲ್ಲ, ಅದೇ ಥರ ದಂಶರಾಜ್ ಮಾಡಿಸ್ತೀವಿ. ಸ್ಟ್ಯಾಟಿಸ್ಟಿಕ್ಕನ್ನು ಹೇಳಿ, ಕೇಸ್ ಸ್ಟಡಿ ಹೇಳಿ, ನಿಮಗೆ ಏನು ಗೊತ್ತೋ ಅದನ್ನು ಹೇಳಿ. ಯಾವಾಗ ರಿಪೀಟೆಡ್ ಟೆಲಿಕಾಸ್ಟಲ್ಲಿ ಸ್ಪಾಂಟೇನಿಯಸ್ ಆಗಿ ಥಿಂಕ್ ಮಾಡ್ತೀರ, ಆವಾಗ ಆಟೋಮೆಟಿಕಲಿ ಈ ಪ್ರಾಕ್ಟೀಸಲ್ಲಿ ಐಡಿಯಾಲಜಿಕಲಿ ಬ್ರೈನ್ ಎವಾಲ್ವ್ ಆಗುತ್ತೆ. ಓಕೆ, ಈಗ ಬರಿತಾ ಇರ್ತೀರಿ, ಒಂದು ಪೆನ್ ನೋಡೋಕ್ಕೆ, ಒಂದು ಬ್ರೈನ್ ನೋಡೋಕ್ಕೆ ಅಂತ ಹೇಳಿಕೆ. ಈಗ ನೀವು ಬರಿತಾ ಇರ್ತೀರಿ, ಪಟ್ ಅಂತ ಪಾಯಿಂಟ್ ನೆನಪಾಯ್ತು, ಬರಿತೀರಿ, ಪಟ್ ನೆನಪಾಯ್ತು, ಹೌದಾ? ಅದಕ್ಕೋಸ್ಕರ ಈ ದಂಶರಾಜ್ ಮಾಡಲಾಗುತ್ತೆ ನಮ್ಮ ವಿಜ್ಞಾನಿನಿ. ನಿಮಗೆ ಇನ್ಫಾರ್ಮೇಷನ್ ಕಮ್ಮಿ ಇದೆ, ಅಯ್ಯೋ ನನಗೆ ನೆನಪಾಗೇ ಇಲ್ಲ, ಅಯ್ಯೋ ನಾನೀಗ ನೆನಪಿಕ್ಕು ನನಗೆ. ಯಾಕಾಗುತ್ತೆ ಅಂದರೆ ಕಂಟಿನ್ಯೂಸ್ ಮೆಮರೈಸೇಷನ್ ಏನಿದೆ ಅದು ಮಾಡಿರೋದಿಲ್ಲ. ನಂಬರ್ 1 ಪಾಯಿಂಟ್ ಅದು, ಅದನ್ನು ನಾವು ವಿಜ್ಞಾನಿನ ಮಾಡ್ತಾಯಿದ್ದೀವಿ. 2ನೇ ಪಾಯಿಂಟು, ಈ ಪ್ರಾಕ್ಟೀಸಲ್ಲಿ ಫಸ್ಟು ಮೆಮರೈಸೇಷನ್, 2ನೇದು ಏನು ಪಾಯಿಂಟು, ಸ್ಪೀಡ್ ಆಫ್ ಹ್ಯಾಂಡ್ರೈಟಿಂಗ್. ಎಷ್ಟು ಪೇಜ್ ಬರೀಬೇಕು? 10 ಮಾರ್ಕರ್ಗೆ 2 ಪೇಜ್ ಬರೀಬೇಕು, 15 ಮಾರ್ಕರ್ಗೆ 3 pages ಬರೀಬೇಕು. ನೋಟ್ಸ್ ಸೇಮ್ ಇದೆ. ಈ 75% ವರ್ಕ್ ಆಗಿದೆ, ಈ ಮೆಮರೈಸೇಷನು ಆಗಿದೆ. ನೆಕ್ಸ್ಟ್ ನಿಮ್ಮ ಕೆಲಸ ಏನು? ಪ್ರಾಕ್ಟೀಸ್ ಇನ್ 7 minutes. ಬೆಂಚ್ ಮಾರ್ಕ್ 6.5 ನಿಮಿಷಗಳಿರಬೇಕು, ಬೆಂಚ್ ಮಾರ್ಕ್ 8.5 ನಿಮಿಷಗಳಿರಬೇಕು, ಹೌದಾ? ಆಗ ನೀವು ಅಲ್ಲಿ ರೀಚ್ ಮಾಡೋಕ್ಕಾಗುತ್ತೆ, ಆಲ್ ದ 20 ಕ್ವಶನನ್ನು ಸಾಲ್ವ್ ಮಾಡೋಕ್ಕಾಗುತ್ತೆ. ಈಗ ಹೇಳಿ, ಪ್ರತಿದಿನದ ಅಭ್ಯಾಸ ನಾನು ನಿಮಗೆ ಬ್ರೈನ್ ಸ್ಟ್ರೋಮಿಂಗ್ ಅಥವಾ ಮೆಂಟಲ್ ಆನ್ಸರ್ ರೈಟಿಂಗ್ ಅಂತ ಮಾಡಿದ್ದೀನಿ. ನಮ್ಮ ವಿಜ್ಞಾನಿ ಬೆಸ್ಟ್ ಇನಿಷಿಯೇಟಿವ್ ಅದು. ಒಂದು ಕಾನ್ಸೆಪ್ಟ್ ಕೊಡೋದು, ಅದನ್ನು ನಿಮಗೇನು ಗೊತ್ತು ಅಂತ ಪಟ್ಟಂತ ಹಾಕೋದು. ಅದು ಯಾವುದೇ ಕಾನ್ಸೆಪ್ಟ್ ಆಗಿರ್ಬೋದು, ಇಂಟರ್ಲಿಂಕ್ ಕೂಡ ಮಾಡ್ಬೋದು. ಎಕ್ಸಾಂಪಲ್, ಈಗ ಓಷನ್ ಅಂತ ತೊಗೊಂಡ್ರೆ 97% ಓಷನ್ನಿಗೆ, 3% ಲ್ಯಾಂಡಿಗೆ. ಆ್ಯಂಡ್ ಅದನ್ನು ನೀವು ಕೋಸ್ಟಲ್ಲಿಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ ಇಂಡಿಯಾ ಕೋಸ್ಟಲ್ ನೆಟ್ವರ್ಕ್ 7500 ಕಿಲೋಮೀಟರ್ಸ್ ಇದೆ ಅಂತ.
ಆ್ಯಂಡ್ ಬೇ ಆಫ್ ಬೆಂಗಾಲ್ ವಿಟ್ನೆಸಿಂಗ್ ಮೋರ್ ನಂಬರ್ ಆಫ್ ಡಿಸಾಸ್ಟರ್ ಅಂತ. ಅರೇಬಿಯನ್ ಓಷನ್ ಫ್ಲಡ್ ಡಿಸಾಸ್ಟರ್ ಕಡಿಮೆ ಇದೆ, ಆದರೆ ಲ್ಯಾಂಡ್ಸ್ಲೈಡ್ ಜಾಸ್ತಿ ಇದೆ ಅಂತ. ಮಾನ್ಸೂನ್ ಎಫೆಕ್ಟ್ ಈಗೆಲ್ಲ ನಿಮಗೆ ಪಟ್ 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 ಅಂತ ನೆನಪಾಗುತ್ತೆ. ಅದನ್ನು ಬರೀಲಿಕ್ಕೆ ಸ್ಕಿಲ್ ಬೇಕು. ಇದು ಹ್ಯಾಂಡ್ ರೈಟಿಂಗು ಮ್ಯಾಟರ್ ಆಗುತ್ತಾ? ಎಷ್ಟು ಜನರ ಟಾಪರ್ ಕಾಪಿ ನೋಡಿದ್ದೀರಿ? ಹ್ಯಾಂಡ್ ರೈಟಿಂಗ್ ವರ್ಸ್ಟ್ ಇದ್ದರೂ ಕೂಡ ಕಂಟೆಂಟ್ ರಿಚ್ ಇರ್ತದೆ, ಟೈಮ್ ಬೌಂಡ್ ರಿಚ್ ಇದ್ದರೂ ಕೂಡ ಒಂದು 100 to 200 ರ್ಯಾಂಕ್ ಬರಲಿಕ್ಕೆ ಸೆಕ್ಯೂರ್ ಇದ್ದಾರೆ ಅವರು, ರೈಟ್? ಇಲ್ಲಿ ಮ್ಯಾಟರ್ ಏನಾಗುತ್ತೆ? ಪ್ರಾಕ್ಟೀಸ್ ಪ್ಲಸ್ ಮೆಂಟಲ್. ಅದಕ್ಕೆ ನಮ್ಮ ನಾನಿನಿ ನಾವು ಪ್ರತಿದಿನ ಒಂದು ಟಾಪಿಕ್ ಮಾಡಿದ್ದೀನಿ. ಆ ಟಾಪಿಕ್ ಮಾಡಾದ್ಮೇಲೆ ಅದನ್ನು ನಾನು ನಿಮಗೆ ಕೊಡ್ತೀನಿ ನೋಟ್ಸು. ಅದನ್ನು 25 ನಿಮಿಷ ನೀವು ಓದ್ತೀರಾ. ಓದೇ ಆದಮೇಲೆ ಒಂದು ವ್ಯಕ್ತಿ ನೀವೊಂದು ಟಾಪಿಕ್ ಮಾಡ್ತೀರಾ. ಎಲ್ಲರೂ 3 ಜನ ಒಂದೇ ಟಾಪಿಕ್ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ, ಯಾರು ಕಮ್ಮಿ ಅಂತ ಗೊತ್ತಾಗೋದಿಲ್ಲ. ಅಥವಾ 3 ಜನ ಬೇರೆ ಬೇರೆ ಮಾಡಿದಾಗ ಈ ಪಾಯಿಂಟಿಂದ ಇಲ್ಲೇನಾದರೂ ಯೂಸ್ ಆಯಿತಾ ಅಂತ ಕೇಳ್ತೀನಿ. ನಿಮ್ಮ ಪಾಯಿಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಫ್ಲಡ್, ನಿಮ್ಮದು ರೈಲ್ವೆ, ನಿಮ್ಮದು ಕ್ಲೈಮೇಟ್ ಚೇಂಜ್ ಇದ್ದರೆ 3 ಕಪಲ್ ಮಾಡಿ ಏನಾದರೂ ಆನ್ಸರ್ ಫೈಂಡ್ ಮಾಡೋಕ್ಕಾಗತ್ತಾ ಅನ್ನುವಂಥದ್ದೇ ಇರುವ ಟಾಸ್ಕ್ ಇದು. ಅದಕ್ಕೆ ಈ ಒಂದು ನೆಟ್ವರ್ಕ್ ಡಯಾಗ್ರಾಮ್. ಈಗ ನೋಡಿ, ನಿಮಗೆ ಎನರ್ಜಿ ಎಲ್ಲಿಂದ ಬರ್ತದೆ? ನಿಮ್ಮ ಬ್ರೈನಿಂದ ಬರ್ತದ? ನಿಮ್ಮ ಬಾಡಿಯಿಂದ ಬರ್ತದ? ಎನರ್ಜಿ ಬರೋದು ಸೋಲಿಂದ. ಸೈಕಲಾಜಿಕಲಿ ಇಟ್ ಈಸ್ ಸ್ಪೀಕಿಂಗ್, ದಿಸ್ ಈಸ್ ಟ್ರೂ. ಈ ಸೋಲಿಂದ ಬಂದಾಗ ಯಾವ ಥರ ಮೈಂಡ್ಸೆಟ್ ಇರಬೇಕು? ಪ್ರತಿದಿನ ಇದನ್ನು ಹೇಗೆ ಬೂಸ್ಟ್ ಮಾಡೋದು? ಅಯ್ಯೋ ನನಗೆ ಓದೋಕ್ಕೆ ಮನಸ್ಸಿಲ್ಲ ಅನ್ನುವವರಿದ್ದಾರೆ. ನಂಬರ್ ಆಫ್ ಕೇಸಸ್ ನೋಡಿದ್ದೀನಿ ನಾನು, ನನಗೆ ಓದೋಕ್ಕೆ ಮನಸ್ಸಿಲ್ಲ ಅಂತಾರೆ. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ಎನರ್ಜಿ ತುಂಬ್ಕೋಬೇಕು. ನಾನು ಇವತ್ತು ಕ್ರಿಕೆಟ್ ಆಡ್ತೀನಿ ಅಂದರೆ ನಾನು ಬೆಳಿಗ್ಗೆ ಎದ್ದು ಕೂತಿರ್ತೀನಿ, ಇವತ್ತು ಬೇಸ್ಬಾಲ್ ಆಡ್ತೀನಿ, ಅಥವಾ ಇವತ್ತು ಒಂದು ಫುಟ್ಬಾಲ್ ಆಡ್ತೀನಿ ಅಂದರೆ ನನಗೆ ಎಷ್ಟು ಎಂಥೂಸಿಯಾಸ್ಟಿಕ್ ಇರುತ್ತೆ. ಒಂದು ಮೂವಿ ನೋಡಬೇಕಾದ್ರೆ ನೀವು ಎಷ್ಟು ನೀಟಾಗಿ ನೆಟ್ಫ್ಲಿಕ್ಸ್ ಅಥವಾ ನೀವು ಹೋಗಿ ಥಿಯೇಟ್ರಲ್ಲೂ ಕೂಡ ನೋಡ್ಕೊಂಬರ್ತೀರಿ. ಆಗ ನೀವು ಟೆನ್ಷನ್ ಆಗೋದಿಲ್ಲ. ಯಾಕೆ? ನಿಮಗೆ ಗೊತ್ತಿರುವ ವಿಚಾರ ಹ್ಯಾಪಿನೆಸ್ ಕೊಡುತ್ತೆ. ಫಸ್ಟ್ ಯು ಮೇಕ್ ಯುವರ್ ಸೆಲ್ಫ್ ಹ್ಯಾಪಿ, ಆವಾಗ ಮಾತ್ರ ಬರುತ್ತೆ. ಹೇಗೆ ಹ್ಯಾಪಿನೆಸ್ ತೊಗೊಳೋದು? ನೀವು ಬರೆಯುವ ಪೆನ್ನಲ್ಲೇ ಬರೀತೀರಲ್ಲ, ಆ ಪೆನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಎಷ್ಟು ನಂಬರ್ ಆಫ್ ಪೆನ್ ಖಾಲಿಯಾಗಿದೆ? ಇದು ನನ್ನ ಹಾರ್ಡ್ ವರ್ಕ್, ನಂಬರ್ 1. ನಂಬರ್ 2, A4 ಶೀಟ್ ಬಂಡಲ್ ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ಬರೆದಿರಬೇಕದು. ಆವಾಗ ನಾನು ಇಷ್ಟು ಬರೆದಿದ್ದೀನಿ ನೋಡು, ನಾನು ಆಚೆಗಡೆ ವಿದ್ಯಾರ್ಥಿಗಿಂತ ಇದು ಮುಂದಿದ್ದೇನೆ. ಆ್ಯಂಡ್ ಮೂರನೇ ಪಾಯಿಂಟ್ ಏನು? ನೀವೀಗ ಓದ್ತೀರಿ, 1-2 ಟಾಪಿಕನ್ನು ರಿವೈಸ್ ಮಾಡಿ ಬರೆದಿದ್ದೀರಿ, 3ನೇ ಟಾಪಿಕನ್ನು ರಿವೈಸ್ ಮಾಡಿ ಬರೀತೀರಿ. ಆವಾಗ ಒಂದು ವಾರದಲ್ಲಿ 6-3 18 ಟಾಪಿಕ್ ರಿವೈಸ್ ಆಯಿತು. GS3ಯಲ್ಲಿ ಇರೋದು ಟಾಪಿಕ್ ಎಷ್ಟು? 47, GS2 27, GS1 28, GS4 43. ಹೌದಾ? ಇಷ್ಟನ್ನು ಕೂಡ ನೀವು ರಿವೈಸ್ ಮಾಡಿದಾಗಾಯ್ತಲ್ಲ. ಒಂದು ತಿಂಗಳ ಆಸ್ಪೆಕ್ಟನ್ನು ನೀವು ಆಚೆಗಡೆ ಒಂದು ಮ್ಯಾನ್ ಐಡಿಯಾದಲ್ಲಿ ನೋಡಿದಾಗ ನೀವು ಅವ್ರಿಗಿಂತ ತುಂಬ ಮೇಗಿರಿ. ಯಾಕೆಂದರೆ ಪ್ರತಿದಿನ ನೀವು ಎನರ್ಜಿ ಹಾಕ್ತೀರಿ, ನೀವು ನಿಮ್ಮನ್ನು ಬೂಸ್ಟ್ ಮಾಡ್ಕೋತಾ ಇದ್ದೀರಿ. ನಾನು ಮಾಡಬಲ್ಲೆ, ನನ್ನ ಕೈಲಾಗುತ್ತೆ, ಇವತ್ತೇನೋ ಹೊಸದು ಓದುವ ಅಂತ ಮನಸ್ಸಾಗ್ತದೆ. ಎರಡನೇದು, ಆ ಕಂಟೆಂಟಿಗೆ ನಿಮ್ಮ ಹತ್ರ ಜ್ಞಾನಿ ನಿಂತಿದೆ, ನೀವು ಏನೂ ಕಷ್ಟಪಡ್ತಾ ಇಲ್ಲ. ಅದಾದಮೇಲೆ ಪ್ರಾಕ್ಟೀಸಿಗೆ ಮೆಂಟಲ್ ಆನ್ಸರ್ ರೈಟಿಂಗ್ ಅಥವಾ ಮೆಮರೈಸಿಂಗ್ ದಂಶರಾಸ್ ಮಾಡ್ತೀರಿ. ಒಂದು ಹೆದರಿಕೆಯನ್ನಾದರೂ ಮಾಡ್ಬೋದು, ಇಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು ನನಗಾಗತ್ತೆ ಅಂತ ಎನರ್ಜಿ ಬಂದರೆ ಅದು ಈಗಿ. ಅದರಿಂದ ನೀವೇನು ಕೈಯಲ್ಲಿ ನೋಡ್ಕೊಳ್ಳೋದಿಲ್ಲ, ತಲೆ ನೋಡ್ಕೊಳ್ಳೋದಿಲ್ಲ, ಪಟ್ಟ 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 ಅಂತ ಮಾಡ್ತೀರಿ. ಇನ್ನೊಂದೇನು ಪ್ರಾಕ್ಟೀಸ್, A4 ಶೀಟಲ್ಲಿ ಬರೀತೀರಿ. ಸರಿ, ಇವತ್ತು ನಿಮಗೆ A4 ಶೀಟಲ್ಲಿ ಬರೀಲಿಕ್ಕೆ ಆಗಲಿಲ್ಲ, ಡೂ ಸೆಮಿನಾರ್. ವಾಟರ್ ಪೊಲ್ಯೂಷನ್, 18% of the population are having 4% of the water. ರಾಜೇಂದ್ರ ಸಿಂಗ್ is the water man of India. ಬನ್ನಿ ಸೆಮಿನಾರಲ್ಲಿ. ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಅನ್ನೋದು ಇಂಟರ್ವ್ಯೂಗೂ ಹೆಲ್ಪ್ ಆಯ್ತಲ್ಲ. ನಿಮಗೆ ಏನು ಪ್ರಾಬ್ಲಮ್ ಆಗಿದೆ? NCERT ಓದಬೇಕು, ಅಯ್ಯೋ ದಿ ಹಿಂದೂ ಓದಬೇಕು, ಅಯ್ಯೋ ಕರೆಂಟ್ ಅಫೇರ್ ಕಂಪೈಲೇಷನ್ ಮಾಡಬೇಕು, ಅಯ್ಯೋ ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಬುಕ್ಕನ್ನು 6-7 ಸಲ ಓದಬೇಕು, ಅಯ್ಯೋ ಪಾಲಿಟಿ ಲಕ್ಷ್ಮೀಕಾಂತನ್ನು 20 ಬಾರಿ ಓದಿದರೂ ಕೂಡ ನನಗೆ ಆಗ್ತಾ ಇಲ್ಲ. ಕ್ವಶನ್ ಕೇಳಿ, ಯಾಕೆ ಓದ್ತಾ ಇದ್ದೀರಿ? 2 ಪೇಜ್ ಬರೀಲಿಕ್ಕೆ ಓದ್ತಾ ಇದ್ದೀರಿ, ಏನು ಬರೀತೀರಿ ಅನ್ನುವ ಕ್ಲಾರಿಟಿ ನಿಮಗಿದ್ದಲ್ಲಿ, ನಮ್ಮ ನೋಟ್ಸು ನಿಮ್ಮಲ್ಲಿ ಇದ್ದಲ್ಲಿ ಆರಾಮ್ಸೆ ಆಯ್ತಲ್ಲ.
ಸೊ ನಾನು ಹೇಳೋದು ನಿಮ್ಮ ಸ್ಟೇಜ್ ಎಲ್ಲಿ ಬರುತ್ತೆ ಅಂತಂದರೆ ಎನರ್ಜಿ ಕೊಡುಗ್ರಲ್ಲಿ ಬರುತ್ತೆ. ಅಫ್ಕೋರ್ಸ್ 50% ನಿಮ್ಮ ಹತ್ರ, 50% ನಮ್ಮ ಹತ್ರ ಒಬ್ಬ ಟೀಚರ್ ಆಗಿ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ. ಕಂಟೆಂಟ್ ಅನುವಿಜ್ಞಾನಿ, ಪ್ರಾಕ್ಟೀಸು, ನೀವು ಮೆಂಟಲ್ ಆನ್ಸರ್ ರೈಟಿಂಗ್ ಅಥವಾ ಬ್ರೈನ್ ಸ್ಟ್ರೋಮಿಂಗ್ ಮಾಡ್ತೀರಿ ಅಥವಾ ದಂಶನಾಕ್ ಮಾಡ್ತೀರಿ, ಆನ್ಸರ್ ರೈಟಿಂಗ್ ಬರೀತೀರಿ, ಮೇನ್ಸ್ ಕ್ಲಿಯರ್ ಆಗಲ್ಲ ಅನ್ನುವರು ಯಾರಿದ್ದೀರಿ? ದಿಸ್ ಈಸ್ ನಂಬರ್ 1 ಪಾಯಿಂಟ್. ನಂಬರ್ 2, ಇದಕ್ಕೆ UPSC ಏನು ಹೇಳ್ತದೆ ಅನ್ನುವಂಥದ್ದು ಬೇಕಾ? UPSC ಏನು ಹೇಳ್ತದೆ ನೋಡುವ. ನೋಡಿ, ಒಂದು ಕಾನ್ಸೆಪ್ಟಿಗೆ ನಮ್ಮಲ್ಲಿ UPSCಲಿ ಏನು ಕಾನ್ಸೆಪ್ಟ್ ಅಂತಂದರೆ, ನೀವು 1000 ಬುಕ್ ಓದಿ, 1000 ಬುಕ್ ಓದಿ, ನಿಮ್ಮ ಕೈಲಿ ಒಂದು ಪೇಜ್ ಬರೀಲಿಕ್ಕೆ ಇದುವರೆಗೂ ಭೂಮಿಯಲ್ಲಿ ಯಾರ ಕೈಲೂ ಆಗಿಲ್ಲ. ಇದುವರೆಗೂ ಭೂಮಿಯಲ್ಲಿ ಸಚೆ ಸ್ಕಾಲರ್ ಯಾರಿದ್ರು ಅವ್ರ ಕೈಲೂ ಆಗಿಲ್ಲ. ಆ್ಯಂಡ್ ಇದು ಒಂದು ಎಕ್ಸಾಮ್. ಇಲ್ಲಿ ನೀವು ಏನು ಓದಿದ್ದೀರಾ, ಹೇಗೆ ಬರೀತೀರಾ ಅನ್ನೋದೇ ಸ್ಕೋರು. ಒಬ್ಬರು ಲೇ ಮ್ಯಾನ್ ಆಗಿ ಕನ್ಸಿಡರ್ ಮಾಡಿ, ನಿಮ್ಮ ಪೇಪರ್ ಎಲ್ಲೂ ಹೋಗುತ್ತೆ ವ್ಯಾಲ್ಯೂಯೇಷನ್ಗೆ, ಒಬ್ಬರು ಪ್ರೊಫೆಸರ್ಸ್ ಹತ್ರ ಹೋಗ್ಬೋದು, ಕರೆಕ್ಟ್? ಈಗ ನಮ್ಮ ಗವರ್ನೆನ್ಸ್ ಪೋರ್ಷನ್ನು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಹತ್ರ ಹೋಗುತ್ತೆ, ಎನ್ವಿರಾನ್ಮೆಂಟಲಿಸ್ಟ್ ಹತ್ರ ಹೋಗುತ್ತೆ. ಏನು ಥಿಂಕ್ ಮಾಡ್ತಾರೆ ಅವರು? ವಾಟ್ ಹಿ ಥಾಟ್, ಯಾವ ಬ್ಯೂಟಿಫುಲ್ ಪಾಯಿಂಟ್ಸನ್ನು ಹಾಕಿದ್ದಾರೆ ಇವರು, ಅಷ್ಟೇ ತಾನೇ ಯೋಚನೆ ಮಾಡ್ತಾರೆ, ಕರೆಕ್ಟ್? ನೀವು ಅದನ್ನು ಮಾಡ್ತಾ ಇದ್ದೀರಲ್ಲ, ಅಲ್ಲಿಗೆ ಸ್ಕೋರ್ ಇಂಪ್ರೂವ್ ಆಯ್ತಲ್ಲ. ಆ್ಯಂಡ್ ಅನದರ್ ಪಾಯಿಂಟ್, UPSC ಏನು ಮಾತಾಡ್ತದೆ, ಜನರಲ್ UPSCನೂ ಮಾತಾಡೋದು ಹೌದು. ಇದೇ ಬುಕ್ಕನ್ನು ಓದಿ, ಲಕ್ಷ್ಮೀಕಾಂತೇ ಓದಿ ಅಂತ ಹೇಳಿಲ್ಲ UPSC. ತೋರಿಸಿ ನನಗೆ ವೆಬ್ಸೈಟ್, UPSC ವೆಬ್ಸೈಟ್ ತೋರಿಸಿ. NCERTಯಿಂದ, ಅದು ಗೌರ್ಮೆಂಟಿನ ಒಂದು ಬುಕ್ಕು. ನಿಮಗೆ ಮಹಾತ್ಮ ಗಾಂಧಿ ಗೊತ್ತು, ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಗೊತ್ತು ಅಂದರೆ ಡೈರೆಕ್ಟ್ಲಿ ಆ ಲೋಕಲ್ ಸೆಲ್ಫ್ ಗವರ್ನೆನ್ಸನ್ನು ಪ್ರಿಲಿಮ್ಸಲ್ಲಿ ಯಾವ ಥರ ಕೇಳ್ತಾರೆ, ಮೇನ್ಸಲ್ಲಿ ಯಾವ ಥರ ಬರೀಬೇಕು, ಇಂಟರ್ವ್ಯೂವಲ್ಲಿ ನನಗೇನು ಅಭಿಪ್ರಾಯ ಇದೆ ಅಷ್ಟು ಸಿಕ್ಕ, ಡನ್, ಯುವರ್ ಕೇಸ್ ಇಸ್ ಡನ್. ಇಲ್ಲಿ ನೀವು PhD ಮಾಡ್ತಾ ಇಲ್ಲ, ಯಾವ ಸಬ್ಜೆಕ್ಟಲ್ಲೂ PhD ಮಾಡ್ತಾ ಇಲ್ಲ. ನಿಮ್ಮ ಆದ್ಯ ಕರ್ತವ್ಯ ರ್ಯಾಂಕ್ ತೊಗೊಳ್ಳೋದಾಗಿದೆ. ಈಗ ನೋಡಿ, ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಮೇನ್ಸ್ ಬಗ್ಗೆ ಮಾತಾಡ್ತೀನಿ. ಮೇನ್ಸ್ ಅದರಲ್ಲಿ ಟಾಪ್ ನಾಚ್ ಪೀಪಲ್ ಅಥವಾ ಇದುವರೆಗೂ ಸೋ ಕಾಲ್ಡ್ ರ್ಯಾಂಕ್ ಬಂದಿದ್ದಾರಲ್ಲ, ಅವ್ರು ಏನು ಮಾಡ್ತಾರೆ, ನಿಮಗೆ ಫಸ್ಟ್ ಆಫ್ ಆಲ್ ಏನೇನು ಸಬ್ಜೆಕ್ಟಿಗೆ ಎಸ್ಸೆ ಇದೆ, GS 1ಗೆ, 2ಗೆ, 3ಗೆ, 4ಗೆ, ಆಮೇಲೆ ಆಪ್ಷನಲ್ 1ಗೆ, ಆಪ್ಷನಲ್ 2 ಇದೆ, ಕಂಪಲ್ಸರಿ ಲ್ಯಾಂಗ್ವೇಜ್ ಇದೆ. ಹೌದಾ? ಈ ಕಂಪಲ್ಸರಿ ಲ್ಯಾಂಗ್ವೇಜ್ 1 ತಿಂಗಳ ಅಭ್ಯಾಸ ಸಾಕು. ಎಂಥವರು ಕ್ಲಿಯರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಬಾರ್ದು. ಈವನ್ ಎ ಸ್ಕಾಲರ್ ಹೂ ಡಿಡ್ MS ಇನ್ ಫಾರಿನ್ ಫೇಲ್ಡ್ ಇಟ್. ಅಂದರೆ ಇಲ್ಲಿ ಹಂಬಲ್ನೆಸ್ ಇಂಪಾರ್ಟೆಂಟ್ ರೈಟ್ ನಾವು. ಪ್ರತಿಯೊಂದು ಸಲ ನೀವು ಕ್ಲಾಸಲ್ಲಿ ಕೂತಾಗ ನಾನು ನಮ್ಮ ಸ್ಟೂಡೆಂಟಿಗೆ ಹೇಳೋದು, ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬರಬೇಕು. ಇದು ನನ್ನದಷ್ಟೇ ಅಲ್ಲ, ನಾನೇನೋ ಸೂಪರ್ ಹೀರೋ, ನಾನು ದೊಡ್ಡ ಟೀಚರು, ಇಡೀ ದುನಿಯಾದಲ್ಲಿ ನನಗಿಂತ ದೊಡ್ಡ ಟೀಚರ್ ಇಲ್ಲ ಅಂತ ಅಲ್ಲ. ನೀವು 20 ವರ್ಷ 30 ವರ್ಷ ಏನು ಎಜುಕೇಷನ್ ಮಾಡ್ಕೊಂಡು ಬಂದಿರ್ತೀರ, ಅದು ಈ UPSC ಅಲ್ಲ. ಅದು ಆಗಿದ್ದರೆ ಯಾವಾಗೋ ಕ್ಲಿಯರ್ ಆಗ್ತಿತ್ತಲ್ಲ, ಇನ್ನು ಬರೋ ಅವಶ್ಯಕತೆ ಏನಿದೆ? ಆ್ಯಂಡ್ ಎಲ್ಲವೂ ನಿಮಗೆ ಗೊತ್ತಾ, ನಾನು ಇಂಜಿನಿಯರಿಂಗ್ ಮಾಡಿದ್ದೇನೆ, ಸಿವಿಲ್ ಇಂಜಿನಿಯರಿಂಗ್. ನೀವೊಬ್ಬರು BCom, ನೀವೊಬ್ಬರು MCA, ನೀವೊಬ್ಬರು ಸಮಥಿಂಗ್ ಎಲ್ಸ್, MBBS. ನಿಮ್ಮ ಫೀಲ್ಡಲ್ಲಿ ನೀವು ಚೆನ್ನಾಗಿರ್ಬೋದು, ಎಜುಕೇಷನ್ ಈಗಲ್ಲ. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಈಗೋ ಅಂತ ಇದ್ದೇ ಇರುತ್ತೆ, ನನಗೂ ಸೇರಿ. ಆ ಈಗೋವನ್ನು ಬಿಟ್ಟು ಹಂಬಲ್ ಆದರೆ ಮಾತ್ರ ಈ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ನಮ್ಮ ಸ್ಟೂಡೆಂಟಿಗೆ ನಾನು ಹೇಳ್ತೀನಿ, ಡಸ್ಟ್ಬಿನ್ಗೆ ಹಾಕಿಬಿಟ್ಟು ಬನ್ನಿ ಅಂತ. ಮೇ ಬಿ ಅದು ಇಂಟರ್ಪ್ರಿಟೇಷನ್ ಚೇಂಜ್ ಆಗಿರ್ಬೋದು. ಈ ಕಾರು ಭಯಂಕರಪ್ಪ, ಏನು ನಮಗೆ ಹೇಳ್ತಾರೆ ಡಸ್ಟ್ಬಿನ್ಗೆ ಹಾಕ್ಕೊಂಡು ಬನ್ನಿ ಅಂತ. ನೀವು ನಿಮ್ಮ ಕ್ಯಾರೆಕ್ಟರನ್ನು ರೂಪುರೇಷೆ ಮಾಡಿಕೊಳ್ಳಿಕ್ಕೆ ಈ ಒಂದು UPSC ಎಕ್ಸಾಮ್ ಅದ್ಭುತವಾದಂತಹ ಒಂದು ಕ್ರೆಡೆನ್ಷಿಯಲ್. ಯಾಕೆ ಅಂದರೆ ನೀವು ಆಫೀಸರ್ ಆಗಿ ಸರ್ವಿಸ್ ಮಾಡಲಿಕ್ಕೆ ಹೋಗ್ತಾ ಇರೋದು, ನಾಟ್ ಓನ್ಲಿ ಫಾರ್ ಎನ್ ಎಕ್ಸಾಮಿನೇಷನ್. ಈಗ ಕಾನ್ಸಂಟ್ರೇಟ್ ಮಾಡಿ, ಮೇನ್ಸು ಎಷ್ಟು ಅದ್ಭುತವಾಗಿದೆ ನೋಡಿ UPSC ಡಿಸೈನ್. ಇದು 250 ಮಾರ್ಕಿಗೆ ಕೇಳ್ತಾರೆ, 2 ಎಸ್ಸೆಯನ್ನು ಬರೀತೀರಿ. ನೀವು ಜನರಲ್ ಸ್ಟಡೀಸ್ 1, 2, 3, 4 ಏನಿದೆ ಅದರ ಸಾರಾಂಶ, ಈ ಬ್ರೈನ್ ಸ್ಟ್ರೋಮಿಂಗ್ ಅಂತ ಏನು ಹೇಳಿದ್ದೆ ಅಲ್ವಾ, ಮೆಂಟಲ್ ಆನ್ಸರ್ ರೈಟಿಂಗ್ ಹೇಳಿದ್ದೆ ಅಲ್ಲ, ಕಂಟೆಂಟ್ ನಾವು ಕೊಡ್ತೀವಲ್ಲ, ಅದನ್ನು ಓವರ್ ರಿಲೇಟೆಡ್ ಆಗಿ ಕಂಟೆಂಟ್ ರಿವಾಲ್ಯೂಯೇಷನ್ ಆಗಿ ಮೆಮೊರೈಸ್ ಮಾಡಿಕೊಂಡ್ರೆ ಎಸ್ಸೆ 5 ಪ್ಯಾಟರ್ನ್ ನಾನೇ ಹೇಳ್ಕೊಡ್ತೀನಿ. ಐ ಆಮ್ ದ ಎಸ್ಸೆ ಮ್ಯಾನ್ ಆಫ್ ಒನ್ಸ್ ಅಪಾನ್ ಎ ಟೈಮ್ ಆ್ಯಂಡ್ ಆಲ್ಸೋ 129 ಎಸ್ಸೆ ಬರೆದಿದ್ದೀನಿ. ಆ ಒಂದು ಪ್ಯಾಟರ್ನಲ್ಲಿ ಅಶೂರೆನ್ಸ್ ಆಗಿ ಕೊಡ್ತೀನಿ. ಎಸ್ಸೆಯಲ್ಲಿ ಏನಿದೆ, 50% ಆಫ್ ದ ಇನ್ಫಾರ್ಮೇಷನ್, 50% ಹೌ ಯು ಪ್ರೆಸೆಂಟ್ ಇಟ್. ಹೌದಾ? ದಟ್ ಕ್ಯಾನ್ ಬಿ ಡನ್.
ದಟ್ ಕ್ಯಾನ್ ಬಿ ಡನ್ ಈಸಿಲಿ. ಆಯಿತು, ಫಿಲಾಸಫಿಕಲ್ ಎಷ್ಟೇ ಕೊಡ್ತಾರೆ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಜಗ್ ಈಸ್ ಫಿಲ್ ಬೈ ಡ್ರಾಪ್. ಬುದ್ಧ ಹೇಳಿದ್ದಾರೆ. ಏನಾದರೂ ಅರ್ಥ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಟೈಮ್ ತಗೋತದೆ, ಎನರ್ಜಿ ಫಿಲ್ ಆಗಲಿಕ್ಕೆ ಅಥವಾ ಕೆಲಸ ಮುಗಿಲಿಕ್ಕೆ ಅನ್ನುವಂಥದ್ದು. ಅದನ್ನು ನೀವು ಎಷ್ಟು ಚೆನ್ನಾಗಿ ರೂಪುರೇಷೆ ಮಾಡ್ಕೋಬೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಸೊ GS 1 2 3 4 ಇನ್ಫಾರ್ಮೇಷನ್ ಪ್ಲಸ್ ಆ ಒಂದು ಸ್ಟೈಲ್ ಇದೆ. ಒಂದು ಎಕ್ಕೆ ಒಂದು ಸ್ಟೈಲಲ್ಲಿ ಬರೀತೀರ, ಇನ್ನೊಂದು ಎಕ್ಕೆ ಇನ್ನೊಂದು ಸ್ಟೈಲಲ್ಲಿ ಬರೀತೀರ. ಆರಾಮ್ಸೆ ಯು ವಿಲ್ ಗೆಟ್ 250 ಮಾರ್ಕಲ್ಲಿ ನಿಮಗೆ ಎಷ್ಟು ಸಿಗ್ತಾ ಇದೆ? 125 ಮಾರ್ಕ್ ಸಿಗ್ತಾ ಇದೆ. ಇದು ಎಕ್ಕೆ. ಇದರಲ್ಲಿ ನೀವು ಕಷ್ಟಪಡೋದು ಏನಿಗೆ? ಒಳ್ಳೆ ನೀವು ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಿರೋ ಹೊರತು ಕಂಟೆಂಟಿಗಾಗಲಿ ಅಥವಾ ಯಾಕೆಂದರೆ ನಮ್ಮ GS 1 2 3 ನೋಡ್ತಿಗೆ ಪ್ಲಸ್ ನಾನೇ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ 5 ಪ್ಯಾಟರ್ನ್ ಮುಗೀತಲ್ಲಿ. ಎರಡನೇದು ಆಪ್ಷನಲ್ 2. ನಿಮ್ಮ ಇಷ್ಟವಾದಂತಹ ಸಬ್ಜೆಕ್ಟನ್ನು ನೀವು ತೊಗೊಂಡಿರ್ತೀರಿ. ಆ್ಯಂಡ್ ವೆರಿ ಗುಡ್ ನ್ಯೂಸ್, UPSCಯಲ್ಲಿ ಆಪ್ಷನಲ್ 1 ಮತ್ತು ಆಪ್ಷನಲ್ 2 ಏನಿದೆ, ರಿಪೀಟೆಡ್ ಟೆಲಿಕಾಸ್ಟ್ ಕ್ವಶನ್ಸ್ ಇರ್ತದೆ. ಆ್ಯಸ್ ಲೈಕ್ PUC SLC 80% ರಿಪೀಟ್ ಟೆಲಿಕಾಸ್ಟ್ ಕ್ವಶನ್ 100% ಇರುತ್ತೆ. ಅಲ್ಲಿ ನೀವು ಎಷ್ಟು ಚೆನ್ನಾಗಿ ಬರೀತೀರಿ ಅಷ್ಟು ಸ್ಕೋರ್ ಇರುತ್ತೆ. ಯು ನೋ ವಾಟ್, ಆಪ್ಷನಲ್ 1 ಆಪ್ಷನಲ್ 2 ಸೇರಿ 500 ಮಾರ್ಕ್ ಇದೆ. ಅದರಲ್ಲಿ 300 ಮಾರ್ಕು ಜಾಸ್ತಿ ಬರಬೇಕು. 300 ಮಾರ್ಕ್ ಅದಕ್ಕಿಂತ ಜಾಸ್ತಿ ಬಂದರೆ ಇದಕ್ಕೆ ಗುಡ್ ಸ್ಕೋರ್. 320 ಆ ಥರ ಬಂದರೆ ಐ ವಿಲ್ ಗಿವ್ ಯು ಎ ಬೆಸ್ಟ್ ಎಕ್ಸಾಂಪಲ್. ಈಗ ಮ್ಯಾಥಮೆಟಿಕ್ಸ್ ಆಪ್ಷನಲ್ಲಿ ಮಾಡ್ತಾರೆ, ಅವರಿಗಂತೂ ಟೈಮ್ ತುಂಬ ಬೇಕು. ಆದರೂ ಅವರು ರ್ಯಾಂಕ್ ಬರ್ತಾರೆ. 60% ಆಫ್ ದ ಟೈಮ್ ಅವರು 70% ಆಫ್ ದ ಟೈಮ್ ಆ ಮ್ಯಾಥಮೆಟಿಕ್ಸ್ ಆಪ್ಷನಲ್ಸ್ಗೆ ಕೊಡ್ತಾರೆ. ಆದರೆ GS 1 2 3 ಡೀಸೆಂಟ್ ಸ್ಕೋರ್ ಇರುತ್ತಲ್ಲ, ಹೇಗೆ? ಅದರ ಅರ್ಥ ಏನಂದರೆ, ಯಾವುದಕ್ಕೆ ನಾನು ಟೈಮ್ ಕೊಟ್ಟರೆ ಏನಾಗುತ್ತೆ ಅನ್ನುವ ಪರಿಬಿಂಬತೆ ಅವರಿಗಿದೆ ಅನ್ನುವಂಥದ್ದು. ಆ್ಯಂಡ್ ಅದು ಐಡಿಯಾಲಜಿಕಲ್ ಡಿಫ್ರೆಂಟ್. ಅಲ್ಲೆಲ್ಲ ಮ್ಯಾಥಮೆಟಿಕ್ಸ್ ಮಾಡಿ ಇದು ಸ್ಟೇಟ್ಮೆಂಟ್ ಇರುತ್ತೆ, ಬೇಗ ತಲೆಗೆ ಹೋಗುತ್ತೆ. ಸೈಕಲಾಜಿಕಲಿ ಇಟ್ ವಿಲ್ ಬಿ ಫೀಲ್ ಅಪ್, ರೈಟ್? ಈಗ ನೀವು ಬರೀ ಫುಟ್ಬಾಲ್ ಆಡಿ ನಿಮಗೆ ರನ್ನಿಂಗ್ ಮಾಡ್ಬೇಕು ಅನ್ಸಲ್ಲ, ನಿಮಗೇನು ಅನಿಸುತ್ತೆ? ನಿಮಗೆ ಚೆಸ್ ಆಡಬೇಕು ಅನಿಸುತ್ತೆ, ಕರೆಕ್ಟ್? ವರ್ಕ ಫಾರ್ ಎವ್ರಿ ಆ್ಯಕ್ಷನ್ ನಿಮಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್, ನ್ಯೂಟನ್ಸ್ ಲಾ, ಥರ್ಡ್ ಲಾ. ಹೌದಾ? ಈಗ ನೋಡಿ, ಇಲ್ಲಿ ನೀವು ಎಷ್ಟು ಆಯಿತು? 300 ಮಾರ್ಕ್ ಆಯಿತು. ಕೌಂಟ್ ಮಾಡಿ, 125 ಪ್ಲಸ್ 300 ಕೌಂಟ್ ಮಾಡಿ. ನೀವು 125 ಪ್ಲಸ್ 300 ನೆಕ್ಸ್ಟು ವೆಯ್ಟ್ ಆಯಿತಾ? ಈಗ GS 4 ಅಂದ್ರೇನು? ಎಥಿಕಲ್ ಕೇಸ್ ಸ್ಟಡಿ ಅಂದ್ರೇನು? ಪ್ರತಿಯೊಬ್ಬ 21 ವರ್ಷದ ವಿದ್ಯಾರ್ಥಿ ಪ್ಲಸ್ 35 ವರ್ಷದ ವಿದ್ಯಾರ್ಥಿ ಕೂಡ ಕೇಸ್ ಸ್ಟಡಿಯನ್ನು ಗೊತ್ತಿರೋದಿಲ್ಲ. ಏನು ಮಾಡಬೇಕು? ಪ್ರತಿದಿನ ಒಂದು ಕೇಸ್ ಸ್ಟಡಿಯನ್ನು ನೋಡಬೇಕು. ನೀವು ಇನ್ನೇನು ಮಾಡ್ತಿದ್ದೀರಾ? ನೋಡಬೇಕು, ಕೇಸ್ ಸ್ಟಡಿಯನ್ನು ನೋಡಬೇಕು. ಯಾಕೆ ಅಂದರೆ ನಿಮಗೆ ಫೀಲ್ ಮಾಡೋಕ್ಕಾಗತ್ತೆ. ಓಕೆ, ಈ ಒಂದು ಕೇಸ್ ಸ್ಟಡಿ ಇದೆ, ಈ ಥರ ಇದೆ, ಅವ ಯಾವ ಥರ ಬರೆದಿದ್ದಾನೆ, ಓಕೆ ಇದನ್ನು ನಾನು ಬರಿಬೋದಾ? ಆ ಪಾಯಿಂಟ್ಸನ್ನು ನೀವು ತೊಗೋಬೋದಲ್ಲ. ಎಷ್ಟೋ ಕೇಸಸ್ಸಲ್ಲಿ ಟಾಪರ್ ಕಾಪಿ ಅಂತ ಇರ್ತದೆ, ಅಥವಾ ಯಾವುದೇ ಒಂದು ಎಥಿಕ್ಸಿಗೆ ಬುಕ್ ಇರ್ತದೆ. ಅದರಲ್ಲಿ ನೀವು ಪ್ರತಿದಿನ ಒಂದೇ ಒಂದು ಕ್ವಶ್ಚನನ್ನು ಮಾಡಿದರೂ ಸಹ ನಿಮಗೆ ಆರಾಮ್ಸೆ 115 ಮಾರ್ಕ್ ಅಂತೂ ಫಿಕ್ಸ್ ಆಗಿ ಬಂದೇ ಬರುತ್ತೆ ಪ್ರತಿದಿನ. ಯಾಕೆಂದರೆ 20 ಕ್ವಶ್ಚನಲ್ಲಿ 8ರಿಂದ 10 ಕ್ವಶ್ಚನ್ ಕೇಸ್ ಸ್ಟಡಿ ಇರ್ತದೆ. ಆಮೇಲೆ 15 ಮಾರ್ಕರ್ 20 ಮಾರ್ಕರೇ ಆಗಿರ್ತದೆ. ಬಾಕಿ ವಾಟ್ ಈಸ್ ಎಥಿಕ್ಸ್, ವಾಟ್ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್, ವಾಟ್ ಈಸ್ ಆ್ಯಟಿಟ್ಯೂಡ್, ವಾಟ್ ಈಸ್ ಆ್ಯಪ್ಟಿಟ್ಯೂಡ್, ವಾಟ್ ಈಸ್ ಗುಡ್ ಗವರ್ನೆನ್ಸ್, ವಾಟ್ ಈಸ್ ಮಾರಲ್ ಸಪೋರ್ಟ್, ಇದೇ ಕೇಳೋಗ. ಅಲ್ಲೇನು ಬೇಕು? ಇಂಟ್ರೊಡಕ್ಷನ್, ಅದಂದರೆ ಏನು, ಅದಕ್ಕೆ ಎಥಿಕಲ್ ಡೈಲಮಾ ಏನು, ಅದಾದಮೇಲೆ ಏನಾದರೂ ಕೊಟೇಶನ್ ಇದೆಯಾ, ಅದಾದಮೇಲೆ ಈ ಕ್ಲಿಯರ್ ಸೋಷಲಾಜಿಕಲ್, ಜಿಯೋಗ್ರಫಿಕಲ್ ಅಥವಾ ಹ್ಯೂಮನ್ ಸೆಂಟ್ರಿಕ್ಕು, ಆ್ಯನಿಮಲ್ ಸೆಂಟ್ರಿಕ್ಕು, ವಸುದೈವ ಕುಟುಂಬಕಮ್ಮಿಗೆ ಏನಾದರೂ ರಿಲೇಟೆಡ್ ಆಗಿದೆಯಾ, ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್ ಏನಾದರೂ ಇದೆಯಾ, ನ್ಯಾಷನಲ್ ಐಡಿಯಾಲಜಿಕಲ್ ಪರ್ಸನಾಲಿಟೀಸ್ ಯಾರಾದರೂ ಇದ್ದಾರಾ, ನನ್ನ ಪರ್ಸನಲ್ ಲೈಫಲ್ಲಿ ಈ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಟಾಪಿಕ್ಕು ಯಾವ ಥರ ವರ್ಕ್ ಆಗಿದೆ ಅಂತ. ದುನಿಯಾದಲ್ಲಿ 140 ಕೋಟಿ ಜನ ಇದ್ದಾರೆ ಇಂಡಿಯಾದಲ್ಲಿ, 18% ಆಫ್ ದ ಪಾಪ್ಯುಲೇಷನ್. ನೀವು ಅವ್ರಿಗೆ ಹೋಗಿ ಕೇಳಿ, ಪ್ರೀತಿ ಅಂದರೆ ಏನು, ವಾಟ್ ಯು ಮೀನ್ ಬೈ ಲವ್, ಒಂದು ಪೇಜ್ ಬರೀ ಅಂದರೆ ಯಾರೂ ಬರೆಯೋದಿಲ್ಲ. ಸೊ 21 ವರ್ಷದ ಅವನಿಗೆ ಹೇಗೆ ಸಾಧ್ಯ ಆಗ್ತದೆ ಬರೀಲಿಕ್ಕೆ? ಬರೆದಿದ್ದಾರಲ್ಲ, ನಮ್ಮ ಮುಂದೆ ನಿದರ್ಶನ ಇದೆ. ಕಾರಣ ಏನು? ಪ್ರತಿದಿನ ಕೇಸ್ ಲಾಸ್ ಅಥವಾ ಕೇಸ್ ಸ್ಟಡಿ ಏನಿದೆ ಅದನ್ನು ನೋಡಿ, ಟಾಪರ್ ಕಾಪಿ ನೋಡಿ, ತದನಂತರ ಅಭ್ಯಾಸ ಮಾಡಿ.
ಅನ್ನುವಂಥದ್ದು. ಸೊ ಆರಾಮ್ಸೆ ಇನ್ನಾಯಿತು. ಇನ್ನು GS2 GS3 ಬಗ್ಗೆ ಮಾತಾಡೋಣ. ನಮ್ಮ ಏಜ್ನಲ್ಲಿ ನಿಮಗೆ ನೋಟ್ಸನ್ನು ಕೊಟ್ಟಿಗೆ ವೆರಿ ಸಿಸ್ಟಮ್ಯಾಟಿಕಲಿ. ನಿಮಗೆ ಆ ನೋಟ್ಸಲ್ಲಿ ಇಂಟ್ರಡಕ್ಷನ್, ಫ್ಯಾಕ್ಚುವಲ್ ಕಂಟೆಂಟ್, ರೆಕಮೆಂಡೇಷನ್, ಕೇಸ್ ಸ್ಟಡಿ, ಚಾಲೆಂಜಸ್, ಸೊಲ್ಯೂಷನ್, ವೇ ಫಾರ್ವರ್ಡ್ ಮತ್ತು ಕೇಸ್ ಲಾ, ಬೆಸ್ಟ್ ಪ್ರಾಕ್ಟಿಸಸ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಮತ್ತು ಪರ್ಸನಾಲಿಟೀಸ್, ಹಿಸ್ಟಾರಿಕಲ್ ಸೆನ್ಸ್, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಕೂಡ ಇದೆ. ನೀವು ಈ ಒಂದು GS2 GS3ಯಲ್ಲಿ ಏನು ಬರೀತೀರಾ? 2 ಪೇಜ್ ಆನ್ಸರ್ ಪ್ಲಸ್ 3 ಪೇಜ್ ಆನ್ಸರ್ ಬರೀತೀರಾ. ಇದನ್ನೇ ಬರೀತೀರಲ್ಲ, ವೇರ್ ಯು ಆರ್ ಗೆಟಿಂಗ್ ಸ್ಕೋರ್ ಅಂತಂದರೆ ಬಾಕಿ ಪರ್ಸನ್ ಏನು ಬರೆಯೋಗಿಲ್ಲ ಅದನ್ನು ಬರೆದಿದ್ದೀರೆ ಆವಾಗ ಆಗ್ತದೆ. ನಾನು ನಿಮಗೆ ಹೇಳಿದ್ದೆ GS2 GS3ಯಲ್ಲಿ ನಿಮ್ಮ ಹತ್ರ ನೋಟ್ಸ್ ನಾವೇ ಕೊಟ್ಟಿದ್ದೀವಿ. ತದನಂತರ ನೀವೇನು ಮಾಡಬೇಕು? ಅದನ್ನು ಮೆಂಟಲ್ ಆನ್ಸರ್ ರೈಟಿಂಗ್ ಮಾಡಬೇಕು. ಅದಕ್ಕೂ ಮುಂಚೆ ಏನು ಮಾಡಬೇಕು? ಬ್ರೈನ್ ಸ್ಟ್ರೋಮಿಂಗ್ ಮಾಡಬೇಕು. ಆ ಬ್ರೈನ್ ಸ್ಟ್ರೋಮಿಂಗ್ ಅಂದ್ರೇನು? ದಂಶರಾಜ್ ಆಫ್ ಅಯ್ಯಜ್ಞಾನಿ. ಕರೆಕ್ಟ್? ಇದನ್ನು ಯಾವಾಗ ಮಾಡ್ತೀರಾ? ಪ್ರಾಕ್ಟೀಸ್ ಮಾಡಲಿಕ್ಕಾಗತ್ತೆ. ಯಾವಾಗ ಪ್ರಾಕ್ಟೀಸ್ ಮಾಡಲಿಕ್ಕಾಗತ್ತೆ ಆರಾಮ್ಸೆ ಸ್ಕೋರ್ ಡೆವಲಪ್ ಆಯಿತು. GS2 GS3ಯಲ್ಲಿ ಒಂದು ಯಾವಾಗಾದರೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 125 ಇದು 115 ಇದು ಆಬ್ವಿಯಸ್ಲಿ ಇದು ಬರುತ್ತೆ. ಪ್ರೊವೈಡೆಡ್ ಈಗ GS2ಅಲ್ಲಿ ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟ್ ಆಫ್ ಲೆಜಿಸ್ಲೇಷನ್, ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಸಿವಿಲ್ ಸರ್ವಿಸ್ ಇನ್ ದ ಇಂಡಿಯನ್ ಡೆಮಾಕ್ರಸಿ, ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅದರ್ ಕಂಪ್ಯಾರಿಸನ್, ಇಂಟರ್ನ್ಯಾಷನಲ್ ಆ್ಯಂಡ್ ಬೈಲ್ಯಾಟ್ರಲ್ ಟ್ರೀಟಿ, ಮಲ್ಟಿಲ್ಯಾಟ್ರಲ್ ಟ್ರೀಟಿ, ಆರ್ಗನೈಜೇಷನನ್ನು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಬಾಕಿ ಎಲ್ಲ ಸ್ಕೋರ್ ಆಗುತ್ತೆ. ಓಕೆ, ಇನ್ನು GS3ನೇ ಮಾಡ್ತೀನಿ ಅಂತಂದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಇದರಲ್ಲಿ 115 ಬರಲಿ, ಇದರಲ್ಲಿ 125 ಬರಲಿ. ಬಾಕಿ ನೋಡಿ GS ಒಂದೇ 1ಗೆ. ಇದರಲ್ಲಿ ಸಪೋಸ್ ಒಬ್ಬ ವ್ಯಕ್ತಿ ಹಿಸ್ಟ್ರಿ ಕಷ್ಟ ಅಂತ ಹೇಳ್ತಾರೆ. ಕೆಲವೊಂದು ಕ್ವಶನ್ನು ಹಿಸ್ಟ್ರಿ ಆಪ್ಷನಲ್ಲಿದ್ದವ್ರಿಗೂ ಸಾಲ್ವ್ ಮಾಡೋಕ್ಕಾಗಿಲ್ಲ. ನಂಬರ್ 1 GS1ನಲ್ಲಿ ಯಾಕೆ ಕಷ್ಟ ಅಂತಾರೆ? ಮೇನ್ಸ್ ಪ್ರಾಸ್ಪಾರಿಟಿಯಲ್ಲಿ ನೋಡಿರೋಗಿಲ್ಲ ಅವು. ನೋಡಿ ಏನು ಕೇಳ್ತಾರೆ GS1 ಪ್ರಾಸ್ಪಾರಿಟಿ ನೋಡೋಕ್ಕಾದರೆ? ಆರ್ಟ್ ಆ್ಯಂಡ್ ಕಲ್ಚರ್, ಆರ್ಟ್, ಕಲ್ಚರ್, ಲಿಟ್ರೇಚರ್, ಮ್ಯೂಸಿಕ್, ಡ್ಯಾನ್ಸ್, ಫೈಟ್ಸ್ ಕೇಳ್ತಾರಾ? ಹೌದು. ಇನ್ನೊಂದು ಜೈನಿಗಮ್, ಬುದ್ಧಿಗಮ್, ಸ್ತೂಪ ಅದರ ಬಗ್ಗೆ ಕೇಳ್ತಾರೆ. ಇನ್ನೊಂದು ಕಿಂಗ್ಡಮ್ ಎರಾಗಲ್ಲಿ ಲಿಟ್ರೇಚರ್ ಹೇಗಿತ್ತು, ಮ್ಯೂಸಿಕ್ ಹೇಗಿತ್ತು, ಅವರ ರಾಜ ಸಂಸ್ಥಾನ ಹೇಗಿತ್ತು ಅಂತ ಕೇಳ್ತಾರೆ. ಇದು ಒಂದೇ ಕ್ವಶನ್ ಕೇಳೋದು. ಅದಾದಮೇಲೆ ಫ್ರೀಡಮ್ ಸ್ಟ್ರಗಲಲ್ಲಿ 1857 ರಿವೋಲ್ಟ್ ಟು 1947 ಇಂಡಿಪೆಂಡೆನ್ಸ್ವರೆಗೂ ಏನೇನು ಈವೆಂಟ್ ಆಗಿತ್ತು, ಅಟ್ಲೀಸ್ಟ್ 2 ಈವೆಂಟ್ ಇರುತ್ತೆ. ಕ್ವಶನ್ ಆಯಿತು 3. ಅದಾದಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅವ್ರ ಬಗ್ಗೆ, ಬ್ರಿಟಿಷ್ ಗವರ್ನರ್ ಜನರಲ್ 4 ಆಯಿತು. ರೆಗ್ಯುಲೇಟಿಂಗ್ ಆ್ಯಕ್ಟ್ 5 ಆಯಿತು. ಈ 2ರಲ್ಲಿ 1. ಪರ್ಸನಾಲಿಟೀಸ್ ಅಂದರೆ ಯಾರು? ಪರ್ಸನಾಲಿಟೀಸ್ ಅಂದರೆ ಫ್ರೀಡಮ್ ಫೈಟರ್ಸ್. ಅವರು ಕಂಪ್ಯಾರಿಸನಲ್ಲಾದರೂ ಕೊಡ್ಬೋದು, ನಾರ್ಮಲ್ ಆದರೂ ಕೊಡ್ಬೋದು. ಅದಕ್ಕೆ ನಮ್ಮ ಹತ್ರ ನೋಟ್ಸಿದೆ. ಅದಾದಮೇಲೆ ಸೋಷಿಯಲ್ ರಿಫಾರ್ಮರ್ ಬಗ್ಗೆ ಕೇಳ್ತಾರೆ. ಅಲ್ಲಿಗೆ 6-7 ಕ್ವಶನ್ ಆಯಿತು ಹಿಸ್ಟ್ರಿನೇ. ವರ್ಲ್ಡ್ ಹಿಸ್ಟ್ರಿ ಫಾರ್ ಎವ್ರಿ 3 ಇಯರ್ಸ್ ಒನ್ಸ್ ಕೇಳ್ತಾರೆ. ಯು ಹ್ಯಾವ್ ಟು ಪ್ರಿಪೇರ್ ಇನ್ ಎ ಕರೆಕ್ಟೆಡ್ ವೇ. ಸರಿ. ಅದಾದಮೇಲೆ ಏನು ಕೇಳ್ತಾರೆ? ಸೊಸೈಟಿಯಲ್ಲಿ 14 ಟಾಪಿಕ್ ಇದೆ. ಮಿನಿಮಮ್ 5 to 6 ಕ್ವಶನ್ ಬರುತ್ತೆ. ಆಲ್ಮೋಸ್ಟ್ ನಮ್ಮ ನೋಟ್ಸ್ ಅಂತೂ ತುಂಬ ಚೆನ್ನಾಗಿದೆ. ಆರ್ಗನೈಜೇಷನ್, ಪಾವರ್ಟಿ, ವುಮೆನ್, ಜೆಂಡರ್ ಬಯಾಸ್, ಇನ್ಇಕ್ವಾಲಿಟಿ ಮತ್ತು ಮೈಗ್ರೇಷನ್, ಕ್ಯಾಸ್ಟ್ ಅಂತೂ 100% ಕ್ವಶನ್ ಆಯಿತು. ಡೈವರ್ಸಿಟಿ ಆಫ್ ಇಂಡಿಯಾ. ಇದಿಷ್ಟು ಆದಮೇಲೆ ಜಿಯೋಗ್ರಫಿ ಇದೆ. ಡಿಸಾಸ್ಟರ್ ಜಿಯೋಗ್ರಫಿ 1 ಕ್ವಶನ್ ಫಿಕ್ಸು. ಅಪ್ಲೈಡ್ ಜಿಯೋಗ್ರಫಿ ಅಂದರೆ ಏನೇನು ಫೀಚರ್ ಆಫ್ ಇಂಡಿಯನ್ ಜಿಯೋಗ್ರಫಿ ಅದರಲ್ಲಿ 1 ಕ್ವಶನ್ನು. ಏನು ಕೇಳ್ತಾರೆ? ಹಿಮಾಲಯ ಡಿಪ್ಲೀಟ್ ಆಗಿದೆ 25%, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿದೆ, ಫಿಶರೀಸ್ ಕಮ್ಮಿ ಆಗಿದೆ, ಮಾನ್ಸೂನ್ ಎಫೆಕ್ಟು, ಪ್ಲೇಟ್ ಟೆಕ್ಟಾನಿಕ್ ಥಿಯರಿ, ಈಗೆಲ್ಲ ಈಸಿಯಾಗಿ ಬರಿಬೋದು. ಅಪ್ಲಿಕೇಶನ್ ಜಿಯೋಗ್ರಫಿ. ಇದಾದಮೇಲೆ ಕಷ್ಟದಾಯಕ ಯಾವುದೋ ಒಂದು ಕೋರ್ ಕಾನ್ಸೆಪ್ಟ್ ಕೇಳಿದ್ರು, ಮಾನ್ಸೂನಿಂದ ಕೇಳಿದ್ರು, ಎಲ್ಲಿನೋ ಆ ಥರದ ಕೇಳಿದ್ರು. ಯು ಕ್ಯಾನ್ ರೈಟ್ ಇಟ್ ಆನ್ ಯುವರ್ ಓನ್ ವಾಟ್ ಯು ನೋ, ರೈಟ್. ಅದಾದಮೇಲೆ ಇಂಡಸ್ಟ್ರಿ ಬಗ್ಗೆ ಕೇಳ್ತಾನೆ. ಅಲ್ಲಿಗೆ 20 ಕ್ವಶನ್ ಆಯ್ತಾ ಇಲ್ವಾ? 20 ಕ್ವಶನ್ ಆಯಿತು. ನನಗೆ ಬೇಕಾಗಿರೋದು ಯಾರಿಗೆ ಈ ಸಬ್ಜೆಕ್ಟ್ ಟಫ್ ಅಂತ ಹೇಳ್ತಾರೆ, ನಮಗೆ ಬೇಕಾಗಿರೋಗೆ 110 ಮಾರ್ಕಲ್ಲ. ಕರೆಕ್ಟ್. ಸಪೋಸ್ ಇದು ಚೆನ್ನಾಗಿದೆ, ಜಿಯೋಗ್ರಫಿ ಆಪ್ಷನಲ್ ತೊಗೊಂಡವರು ಚೆನ್ನಾಗಿ ಮಾಡ್ಬೋದು, ಹಿಸ್ಟ್ರಿ ತೊಗೊಂಡವರು ಚೆನ್ನಾಗಿ ಮಾಡ್ಬೋದು, ಸೊಸೈಟಿ ತೊಗೊಂಡವರು ಎಲ್ಲರೂ ಚೆನ್ನಾಗಿ ಮಾಡ್ಬೋದು. ಯಾಕೆಂದರೆ ಸೊಸೈಟಿಗೆ ನಾರ್ಮಲ್ ಟಾಪಿಕ್ ಟು ಎನಿಬಡಿ, ರೈಟ್. ಅದೇ ಇಲ್ಲಿ GS2ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡವರು ಚೆನ್ನಾಗಿ ಮಾಡ್ತಾರೆ ಅಂತ ಇದೆ, ಪೊಲಿಟಿಕಲ್ ಸೈನ್ಸ್ ತೊಗೊಂಡವರು ಚೆನ್ನಾಗಿ ಮಾಡ್ತಾರೆ ಅಂತಿದೆ.
ಹಾಗೆ ಜಿ ಎಸ್ ಟಿಯಲ್ಲಿ ಅಗ್ರಿಕಲ್ಚರ್ ತೊಗೊಂಡವ್ರು ಚೆನ್ನಾಗಿ ಮಾಡ್ತಾರೆ ಅಂತಿಗೆ, ಎಕನಾಮಿಕ್ಸ್ ತೊಗೊಂಡವರಿಗೆ, ಎನ್ವಿರಾನ್ಮೆಂಟ್ ತೊಗೊಂಡವರಿಗೆ ನೋಡಿ ನೀವು ಇಲ್ಲಿ ರ್ಯಾಂಕನ್ನು ಹುಟ್ಟಿಸ್ಲಿಕ್ಕಿದ್ದೀರಾ. ಜಿ ಎಸ್ 1 ಕಷ್ಟ, ಜಿ ಎಸ್ 2 ಕಷ್ಟ ಅಂದರೆ ಕಷ್ಟ ಯಾಕೆ, ಅದರಲ್ಲಿ ನನಗೇನು ಗೊತ್ತು ಬರೀತೀನಿ, ತಪ್ಪೇನಿಲ್ಲ. ನೋಡಿ 15 ಕ್ವಶನಲ್ಲಿ ಒಬ್ಬ ಟಾಪರ್ಗೆ ಸಿಗೋದು 6 ಮಾರ್ಕು, ಹೈಯೆಸ್ಟ್ 7 ಮಾರ್ಕು, ಕರೆಕ್ಟಾ? ಒಬ್ಬ ಟಾಪರ್ಗೆ ಎಷ್ಟು ಸಿಗುತ್ತೆ? 15 ಮಾರ್ಕಲ್ಲಿ ಟಾಪ್ ಅಂದರೆ ಎಷ್ಟು? 7 ಮಾರ್ಕ್ ಸಿಗುತ್ತೆ, ಹೌದು. 10 ಮಾರ್ಕಲ್ಲಿ ತುಂಬ ಟಾಪ್, ಹೀಗೆ ಗ್ರೇಟ್ ಅಂತಂದರೆ 6 ಮಾರ್ಕ್ ಸಿಗುತ್ತೆ. ಯು ಪಿ ಎಸ್ ಸಿ ಯಾಕೆ ಅರ್ಧ ಮಾರ್ಕ್ ಕೊಡ್ತಾರೆ? ಫಸ್ಟ್ ರ್ಯಾಂಕ್ ಕ್ಯಾಂಡಿಡೇಟ್ ಸೆಕ್ಯೂರ್ 65%, 61%, 59%. ಯಾಕೆ ಅಂದರೆ ಅವ ಪ್ರಬುದ್ಧ ಅಲ್ಲ, ಹಿ ನ್ಯೂ ಎವ್ರಿಥಿಂಗ್. ಮೋರ್ ಓವರ್ ಮೇನ್ಸ್ ಬರೆಯೋದು ಯಾಕೆ, ನೀವು ಒಂದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋಗಿಲ್ಲ, 30 ವರ್ಷದ ಸರ್ವಿಸಲ್ಲಿ ತುಂಬ ಕಡೆ ಹೋಗ್ತಾ ಇರ್ತೀರ, ಅದಕ್ಕಾಗಿ ಮಾಡ್ತಾರೆ ಇದನ್ನು. ಸೊ ನೀವಿನ್ನು ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಜಿ ಎಸ್ 1ನಲ್ಲಿ ಕಡಿಮೆ ಓದಿದ್ದೀರಿ ಅಥವಾ ನನಗೆ ಮನಸ್ಸಿಲ್ಲ ಏನೇ ಇದ್ದರೂ ಕೂಡ ಸೊಸೈಟಿ ಅಂತೂ ಮಾಡ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ 5 ಕ್ವಶನ್ ಆರ್ ಡನ್. ಅದಾದಮೇಲಿಂದ ಈ ಒಂದು 1857 to 1947 ಆಗಲಿ, ಗವರ್ನರ್ ಜನರಲ್ ಆಗಲಿ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗಲಿ, ಪರ್ಸನಾಲಿಟೀಸ್ ಆಗಲಿ, ಸೋಷಲ್ ರಿಫಾರ್ಮರ್ಸ್ ಆಗಲಿ ಬರಿಬೋದು. ಚೇಂಜ್ ಇನ್ ಫಿಯರ್ಕಲ್ ಸೊಸೈಟಿ, ಅಪ್ಲಿಕೇಶನ್ ಜಿಯೋಗ್ರಫಿ ಬರಿಬೋದು, ಇಂಡಸ್ಟ್ರಿ ಬರಿಬೋದು, ಯಾವುದು ಬರೀಲಿಕ್ಕೆ, ಡಿಸಾಸ್ಟರ್ ಜಿಯೋಗ್ರಫಿ ಬರಿಬೋದು. ಸೊ ಇಲ್ಲಿ ಬರೆಯೋಕ್ಕಾಗಲ್ಲ ಅನ್ನುವ ಒಂದು ಫೋಬಿಯಾ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬಂದಿದೆ ಮತ್ತು ಕೋರ್ ಜಿಯೋಗ್ರಫಿಯಲ್ಲಿ ಬಂದಿದೆ. ಬಿಟ್ಟರೆ ಬೇರೆ ಯಾವುದ್ರಲ್ಲಾದರೂ ಬಂದಿದೆಯಾ? ಬಂದಿಲ್ಲ. ಆಯಿತು, 20 ಕ್ವಶನಲ್ಲಿ 3 ಕ್ವಶನ್ ತುಂಬ ಟಫಾಗಿ ಇಂಟರ್ಪ್ರಿಟೇಟ್ ಮಾಡಿರ್ತಾರೆ, ಎಲ್ಲರಿಗೂ ಟಫ್, ನಿಮಗೆ ಮಾತ್ರ ಅಲ್ಲ. ಡೂ ಇಟ್ ವಾಟ್ ಎವರ್ ಯು ವಾಂಟ್. ಒಂದು ಕೋರ್ಟಿಗೆ ಯು ಪಿ ಎಸ್ ಸಿಯಲ್ಲಿ ಏನಂದರೆ A4 ಶೀಟ್ ಹೀಗಿರುತ್ತೆ, ಈ ಕ್ವಶನ್ ನನಗೆ ಗೊತ್ತಿರೋಗಿಲ್ಲ, ಈ ಕ್ವಶನ್ ನಿಮಗೆ ಗೊತ್ತಿರೋಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹೆಡ್ಲೈನ್ ಇಂಟ್ರಡಕ್ಷನ್ ಆದರೂ ಬರೆದ್ಬಿಟ್ಟು ಸುಮ್ಮನಿರಿ. ಯು ಮೇ ಗೆಟ್ 0.5 ಮಾರ್ಕ್. ಯು ನೋ ವಾಟ್, 0.5 ಮಾರ್ಕ್ ವಿಲ್ ಜಂಪ್ ಯುವರ್ ರ್ಯಾಂಕ್ ಟು 20. 20 ರ್ಯಾಂಕ್ ಜಂಪ್ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಎಲ್ಲವನ್ನು ಅಟೆಂಡ್ ಮಾಡಿ. ಕೆಲವರು ಏನು ಮಾಡ್ತಾರೆ, ಟೈಮ್ ಇರೋಗಿಲ್ಲ, ಸ್ಪೀಡಾಗಿ ಡಯಾಗ್ರಾಮ್ ಹಾಕ್ಕೊಂಡು ಹೋಗ್ತಾರೆ, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟ್. ಇಲ್ಲಿ ನೀವು ಏನು ಶೋ ಕೊಡ್ತೀರಲ್ಲ ಅದೇ ಇಂಪಾರ್ಟೆಂಟು. ಯು ಹ್ಯಾವ್ ಟು ಶೋ ಆಫ್ ಯುವರ್ ಪರ್ಸ್ನಾಲಿಟಿ ದೇರ್ ಇನ್ ದೇರ್ ರೆಸ್ಪೆಕ್ಟಿವ್ ಟಾಪಿಕ್. ಈಗ ಜಿ ಎಸ್ 2 ಕಷ್ಟ ಅಂತ ಹೇಳ್ತಾರೆ. ಯಾಕೆ? ಕಾನ್ಸ್ಟಿಟ್ಯೂಷನ್ ಇಷ್ಟ ಇರೋಗಿಲ್ಲ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇಷ್ಟ ಇರೋಗಿಲ್ಲ. ಫಸ್ಟ್ ಆಫ್ ಆಲ್ ಫೀಲ್ ಮಾಡಿ ಅಲ್ಲ, ಕಾನ್ಸ್ಟಿಟ್ಯೂಷನ್ ಇಷ್ಟ ಇಲ್ಲ, ಓಕೆ, ನಾನು ಒಂದು ವಾರ ಕಾನ್ಸ್ಟಿಟ್ಯೂಷನ್ ಓದ್ತೀನಿ. We the people of India having solemnly to regard to constitute secular democratic republic to secure all the citizens of India ಅಂತ ನಾನು ಓದ್ತೀನಿ. ಇವತ್ತು ನನಗಾಗಿ ಒಂದೇ ಗೊತ್ತು, ನಾಳೆ ನನಗೇನು ಗೊತ್ತು, ಪ್ರಿಯಾಂಬಲ್ ಗೊತ್ತು, ಪ್ರಿಯಾಂಬಲ್ ಆದಮೇಲೆ ಫಂಡಮೆಂಟಲ್ ರೈಟ್ ಗೊತ್ತು, DPSP ಗೊತ್ತು, ಅದಾದಮೇಲೆ ನನಗೇನು ಗೊತ್ತು, ಕಾನ್ಸ್ಟಿಟ್ಯೂಷನ್ ಬಾರೋಯಿಂಗ್ ಏನಾಯಿತು ಅಂತ ಗೊತ್ತು. ಈಗೆಲ್ಲ ಗೊತ್ತಾದ್ಮೇಲಿಂದ ನಾನು ಅಪ್ಲಿಕೇಶನ್ ಓರಿಯೆಂಟೆಡ್ಗೆ ಏನು ಬರೀಬೇಕು, ಆ ಕೇಸ್ ಲಾ ಓದ್ತೀನಿ, ಜಜ್ಮೆಂಟ್ ಕಾಪಿ, ಕೇಶವಾನಂದ ಭಾರತಿ, ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ರಂಜಿತ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಶ್ರೀಕೃಷ್ಣ ಕಮಿಟಿ ರಿಪೋರ್ಟ್ ಆನ್ ಡಾಟಾ ಇಂಟರ್ಪ್ರಿಟೇಷನ್ ಆಫ್ ಆರ್ಟಿಕಲ್ 21. 100% ಕ್ವಶನ್ ಆರ್ಟಿಕಲ್ 21 ಮೇಲೆ ಒಂದು ಕ್ವಶನ್ ಇರ್ತದೆ. ಪ್ರಿಪೇರ್ ಇಟ್ ಲೈಕ್ ಎನಿಥಿಂಗ್. ಸೊ ನಿಮಗೇನು ಗೊತ್ತಿಲ್ಲ ಅಲ್ಲ, ಗಿವ್ ಎ ಮೋರ್ ಟೈಮ್ ಇನ್ ಎ ಕಾಸ್ಟ್ ಬೆನಿಫಿಟ್ ವೇ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಯು ಪಿ ಎಸ್ ಸಿ ಅನ್ನೋದು ಒಂದು ಎನರ್ಜಿ ಮತ್ತು ಟೈಮಿನ ಮಿಲನ, ಜೊತೆಗೆ ಇನ್ಫಾರ್ಮೇಷನ್ನಿನ ಅಪ್ಲಿಕೇಶನ್ ಅಂತ. ಸೊ ಇವಾಗ ಇದನ್ನು ಕೌಂಟ್ ಮಾಡಿ ಎಷ್ಟಾಯಿತು, ಯು ಕೌಂಟ್ ಇಟ್. 125, 1110, 115, 125, 115, 300. ಕೌಂಟ್ ಇಟ್. 300, 115, 125, 111, 115, 110. ಎಷ್ಟಾಯಿತು? ಅಪ್ರಾಕ್ಸಿಮೇಟ್ಲಿ 900 ಬಂತಾ? ಓಕೆ, 920 ಸಮಥಿಂಗ್ ಬಂತು. ಈಗ ಲೆಕ್ಕ ಹಾಕಿ, ಒಂದು ಜನರಲ್ ಕ್ಯಾಟಗರಿ ಪರ್ಸನ್ 920 ಮಾರ್ಕೆ ಕಟ್ ಆಫ್ ಇರೋದು, 890 ಎಬೋ ಜನರಲ್ಲಿಗೆ, ಆಯಿತಾ? ಅದೇ ನಿಮಗೆ ಕ್ಯಾಟಗರಿ ಇತ್ತು ಅಂತಂದರೆ ಜನ ತಪ್ಪು ಮಾಡೋಗನ್ನಿ, ನನಗೆ ಕ್ಯಾಟಗರಿ ಇದೆ, ನಾನು ಅದಕ್ಕೆ ಈ ಥರ ಆರಾಮಾಗಿರ್ತೀನಿ. ಕ್ಯಾಟಗರಿಗೆ ಆರಾಮಾಗಿರೋದು ಎಲ್ಲಿ ಲಾಭ ಆಗುತ್ತೆ ಗೊತ್ತಾ? ಸಪೋಸ್ ಒಬ್ಬ ಜನರಲ್ ಕ್ಯಾಟಗರಿ ವ್ಯಕ್ತಿ 920 ತೊಗೊಂಡಿರ್ತಾರೆ, ನೀವು ಒಬ್ಬರು ನಾನ್ ಕ್ಯಾಟಗರಿ ವ್ಯಕ್ತಿ
ಓಕೆ, ವಿಗ್ ಕೆಟಗರಿ ವ್ಯಕ್ತಿ ಬರೀ 920 ತೊಗೊಂಡಿರ್ತಾರೆ. ಫಸ್ಟ್ ರ್ಯಾಂಕ್ ಯಾರಿಗೆ ಸಿಗುತ್ತೆ? ತುಂಬ ಹೈ ಸ್ಕೋರ್ ರೀಜನ್ ಯಾರಿಗೆ ಸಿಗುತ್ತೆ? ಅದನ್ನು ಎಲ್ಲಿ ಅಪ್ಲಿಕೇಶನ್ ಆಗುತ್ತೆ? ನಿಮಗೆ ಕರ್ನಾಟಕ ಕ್ಯಾಡರ್ ಸಿಗುತ್ತಾ, ಹರಿಯಾಣ ಕ್ಯಾಡರ್ ಸಿಗುತ್ತಾ, ಒರಿಸ್ಸಾ ಕ್ಯಾಡರ್ ಸಿಗುತ್ತಾ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ. ಸೊ ನೀವು ಫಸ್ಟೇ ಪ್ರಿಪೇರ್ ಆಗಿರ್ತೀರ, ನಾನು ಈ ಸಮುದಾಯ, ನನಗೆ ಈ ಕೆಟಗರಿ ಇದೆ, ಡೋಂಟ್ ಥಿಂಕ್ ಟ್ವೈಸ್ ಆನ್ ದ್ಯಾಟ್, ನೆವರ್ ಎವರ್. ಅಪ್ಲಿಕೇಶನ್ ಹಾಕೋದ್ರಲ್ಲಿ ಮಾತ್ರ ಇರಬೇಕು. ಕಾನ್ಸಂಟ್ರೇಟ್ ಆನ್ 920 ಈಗಿನ, ಹೌದಾ? ನಮ್ಮ ಏಜ್ನಲ್ಲಿ ನಾವು ಜನರಲ್ 920 ಅಥವಾ 420 ಆ ಥರ ಮಾತಾಡ್ತೀವ? ಇಲ್ಲಲ್ಲ. ನಾವು ಏನು ಮಾಡ್ತೀವಿ? ಅಪ್ಲಿಕೇಶನ್, ಕಂಟೆಂಟ್, ಇನ್ಫಾರ್ಮೇಷನ್, ಎನರ್ಜಿ, ಬ್ರೈನ್ ಸ್ಟ್ರೋಮಿಂಗ್, ಮೆಂಟಲ್ ಆನ್ಸರ್ ರೈಟಿಂಗ್ ಬಗ್ಗೆ ಮಾತಾಡ್ತೀವಿ, ಹೌದಲ್ಲ? ಈಗ ಕಾನ್ಸಂಟ್ರೇಟ್ ಮಾಡಿ, ಇದು ಮೇನ್ ಸ್ಕೋರ್. ಇನ್ನು ಇಂಟರ್ವ್ಯೂ 275ಗೆ ಮಾಡ್ತಾರೆ. ಮಿನಿಮಮ್ ಸ್ಕೋರು ಅದರಲ್ಲಿ 150 ಅಂಕ ಇದ್ದೇ ಇರುತ್ತೆ. ನಿಮಗೆ ಎಷ್ಟೇ ಕಡಿಮೆ ಇಂಟರ್ವ್ಯೂವಲ್ಲಿ ಮಾರ್ಕ್ ಕೊಡಲಿ, ನಿಮಗೆ ಟೋಟಲ್ ಇದುವರೆಗೂ 1020 ಚಿಲ್ಲರೆ ಮೇಲೆ ಯಾವುದೇ ಸ್ಕೋರ್ ಕಡಿಮೆ ಇಲ್ಲಲ್ಲ ಫಸ್ಟ್ ರ್ಯಾಂಕಿದ್ದು. ಸೊ ಅವರು 150 ಕೊಟ್ಟರು ನಿಮ್ಮದು 1000 ಮೇಲೆ ಹೋಯ್ತು. ಯಾರಿಗೆ ಹೇಳ್ತಿದ್ದೀನಿ ಈ ಮಾತನ್ನ? ಜನರಲ್ ಕ್ಯಾಟಗರಿ ಅಥವಾ OBC ಅವ್ರಿಗೆ ಹೇಳ್ತೀನಿ. ಅದೇ ಫುಲ್ ಕ್ಯಾಟಗರಿ ಇದ್ದವರಿಗೆ, ವಿಗ್ ಕೋರ್ ಪ್ರಿನ್ಸಿಪಲ್ ಆಫ್ ದ ಕ್ಯಾಟಗರಿ ಸಿಸ್ಟಮ್ ಇದ್ದವರಿಗೆ ಇಟ್ಸ್ ಎ ಬ್ಯೂಟಿಫುಲ್ ಮಾರ್ಕ್. 920 ಈಸ್ ಎನಫ್ ಫಾರ್ ದಮ್. ಈವನ್ ಇಂಟರ್ವ್ಯೂವಲ್ಲಿ ನಿಮಗೆ 150 ಸಿಕ್ಕಿದ್ರು 1000 ರ್ಯಾಂಕು. ಹೆದರಿಕೊಳ್ಳುವ ಭಾಗ್ಯ ಯಾರದ್ದು? ಸೊ ಯಾರು ಹೆದರ್ಕೋತಾರೆ UPSCಗೆ ಅಂತಂದರೆ, ಯಾರಿಗೆ ಇದು ಗೊತ್ತಿರೋದಿಲ್ಲ ಅವರು ಹೆದರ್ಕೋತಾರೆ. ಹೆದರ್ಕೋಬೇಕು ಯಾವಾಗ? ನಿಮ್ಮ ಹತ್ರ ನೋಡ್ತಿಲ್ಲ ಅಂದರೆ. ನೋಡಿ, ಯೋಚನೆ ಮಾಡಿ. ನನ್ನ ಫ್ರೆಂಡ್ ಒಬ್ಬ UPSCಗೆ ಹೋಗಿದ್ದ, ಅವಂದು ಕ್ಲಿಯರ್ ಆಯಿತು. ನಾನು ಅವನ ನೋಟ್ಸ್ ತೊಗೊಂಡು ಓದ್ತೇನೆ. ಹೌದು, ಅವನದು ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಯಿತು. ಹೇಗೆ ಸಾಧ್ಯ? ಇನ್ಫಾರ್ಮೇಷನ್ ನಿಮ್ಮ ಕೈ ಸಿಕ್ಕು. ಅವನು ಮಾಡಿದ್ದೇನು ಬ್ರೈನ್ ಸ್ಟ್ರೋಮಿಂಗ್, ಅವನು ಮಾಡಿದ್ದೇನು ಮೆಂಟಲ್ ಆನ್ಸರ್ ರೈಟಿಂಗ್, ಅವನು ಮಾಡಿದ್ದೇನು ಅಪ್ಲಿಕೇಶನ್. ನಾನು ಹೇಳಿದ್ದೆ ಮಾಡಿದ್ದ. ಈಗ ತಾನೇ ನೀವು IIT ಮಾಡಿದ್ದೀರ. ದ ರಿಯಲ್ ಕೋಚಿಂಗ್ ಅಂದರೆ ಏನು ಗೊತ್ತಾ? ದ ಪ್ರಾಕ್ಟಿಕಲ್ ಮೈಂಡ್ಸೆಟ್. ನೀವು ಕೇಳ್ತೀರಿ ಎಷ್ಟೋ ಬಾರಿ, 12 ಅವರ್ ಓದೋದಾ ಸಾರ್, 10 ಅವರ್ ಓದಬೇಕಾ ಸಾರ್, ಏನು ಸಾರ್ ಅಂತ. ನಾನು ಹೇಳ್ತೀನಿ, 10 ಅವರ್ ಓದಬೇಡಿ, 12 ಅವರ್ ಓದಬೇಡಿ. ಏನು ಓದ್ತೀರಾ? 2 ಪೇಜ್ ಅಥವಾ 3 ಪೇಜ್ ಮೇನ್ಸ್ ಬರೀಲಿಕ್ಕಾಗತ್ತಾ? ಅಥವಾ 1 ನಿಮಿಷದಲ್ಲಿ ಪ್ರಿಲಿಮ್ಸಿನ ಅನಾಲಿಸಿಸ್ ಮಾಡಲಿಕ್ಕೆ ಆಯಿತಾ? ದಟ್ ಈಸ್ ಎನಫ್ ಫಾರ್ ಯು. ನಮ್ಮ ನಾನು ಎಷ್ಟೋ ಕೇಸಸಲ್ಲಿ ನಾವು ಪ್ರಾಕ್ಟಿಕಲ್ ಐಡೆಂಟಿಟಿಯನ್ನು ಮಾಡಿ ನಿಮಗೆ ಪ್ರೂವ್ ಮಾಡ್ತಿದ್ದೀವಲ್ಲ, ಕರೆಕ್ಟಾ? ಸೊ ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪರ್ಟಿಸಮ್ ನಾನೇನು ಹೇಳೋದು, ಇದು ಒಂದು ಕೋರ್ಸ್ ಅಂತ ನೋಡಿ. ಏನಾಗುತ್ತೆ, ನಾವು ಬಿಫೋರ್ ಒಂದು DP ಹಾಕೋದು, IPS ಅನ್ನೋದು, ಆ ಒಂದು ಥಾಟ್ ಪ್ರೋಸೆಸ್ಸಲ್ಲಿರೋದು, ದಿಸ್ ಇಸ್ ನಾಟ್ ದ ಹಂಬಲ್ನೆಸ್. ನೀವು PC ಎಕ್ಸಾಮಿಗೂ, PSI ಎಕ್ಸಾಮಿಗೂ, KAS ಎಕ್ಸಾಮಿಗೂ, UPSC IAS ಎಕ್ಸಾಮಿಗೂ ಏನು ಬೇಕು ಗೊತ್ತಾ? ಹಂಬಲ್ನೆಸ್ ಬೇಕೇ ಬೇಕು. PC ಎಕ್ಸಾಮು ಕಷ್ಟನೇ ಯಾವಾಗ ಅದರ ಆತ್ಮವನ್ನು ನಮಗೆ ಗೊತ್ತಿಲ್ಲ ಅಂದಾಗ. ಈಗ ಎಷ್ಟೋ ಟಾಪರ್ಸು ಮಾತಾಡುವಾಗ ಸ್ಟ್ರಾಟಜಿ, ಮೈ ಸ್ಟ್ರಾಟಜಿ ಮೇ ನಾಟ್ ಬಿ ವರ್ಕ್ ಫಾರ್ ಯುವರ್ ಸ್ಟ್ರಾಟಜಿ ಅಂತಾರೆ. ಯಾಕೆ ಅಂದರೆ ಅವರ ಬ್ರೈನ್, ಅವರ ಎನ್ವಿರಾನ್ಮೆಂಟ್, ಅವರ ಸೋಷಲ್ ಸ್ಟ್ರಾಟಸ್, ಅವರ ನಾಲೆಡ್ಜ್ ನಿಮ್ಮ ನಾಲೆಡ್ಜ್ ಆಗಿರೋದಿಲ್ಲ. ಇವತ್ತು ನೀವು ಪುಳಿಯೋಗರೆ ತಿಂದಿರ್ಬೋದು, ನಿಮಗೆ ಇಷ್ಟ ಆಗಿರ್ಬೋದು, ನಾಳೆಯೂ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಯಾವುದು ಮಾಡಿರ್ತೀರಿ ಜೀವನದಲ್ಲಿ ಅದೇ ನಿಮಗೆ ಇಷ್ಟ ಆಗೋದು. ಅದನ್ನು ವೆಪನ್ನಾಗಿ ಯೂಸ್ ಮಾಡಿ ನಿಮ್ಮ ಒಂದು ರ್ಯಾಂಕನ್ನು ತಗೊಳ್ಳಿ ಅನ್ನುವಂತಹ ತಾತ್ಪರ್ಯ. ಸೊ ಇಲ್ಲಿ ನಾನೇನು ಹೇಳಕ್ಕೆ ಬಂದೆ, ಡೋಂಟ್ ವರಿ ಅಬೌಟ್ ದ ಎಕ್ಸಾಮಿನೇಷನ್ ಪ್ರೋಸೆಸ್. ಜಸ್ಟ್ ಯು ಫಾಲೋ ವಾಟ್ ಯು ವಾಂಟ್, ಬಿ ರೆಡಿ ಫಾರ್ ದ ಎಕ್ಸಾಮಿನೇಷನ್ ಹೌಎವರ್ ದ ಕಂಡೀಷನ್ ವಿಲ್ ಬಿ. ಸೊ ಈಗ UPSCಗೂ ಗೊತ್ತಿರ್ತದಲ್ವಾ, ಇವತ್ತು ತಾನೇ ಪಾಪುಗಳು ಹುಟ್ಟಿದ್ದಾರೆ, ಈಗ ತಾನೇ IAS ಓದಲಿಕ್ಕೆ ಬಂದು ಬರೆದಿದ್ದಾರೆ. UPSCಗೆ ಇನ್ನೂ ಒಂದು ಗೊತ್ತು, 30 ವರ್ಷ ಸರ್ವಿಸ್ ಆಗಿದೆ ಮಾರಯ್ಯ, ಅವನಿಗೆ ಬೇರೆ 30 ವರ್ಷ ಆಗಿದೆ ಲೈಫಲ್ಲಿ, ಅವನು ಬೇರೆ ಕಡೆ ಹೋಗ್ಬೋದಿತ್ತು, ಆದರೂ ಬಿಡಲಿಲ್ಲ ಅವ ಮಾಡಿಗ ಅಂತ. ಕರೆಕ್ಟ್? UPSC ಥಿಂಕ್ ಮಾಡೋದು ಏನು ಗೊತ್ತಾ? ಒಬ್ಬ ಜೆನ್ಯೂನ್ ಕ್ಯಾಂಡಿಡೇಟ್ನ ಪ್ರೆಷರೈಸ್ಡ್ ತಗೋಬೇಕು ಅಂತ ಇಲ್ಲ. UPSC ಕ್ಲಿಯರ್ ಆಗೋದು ಯಾಕೆ? ಸರ್ವಿಸ್ ಮಾಡಲಿಕ್ಕೆ. ಈಗಿನ ಇನ್ಫಿನಿಟಿ ಟೈಮ್ಸ್ ಪ್ರೆಷರ್ ಬರ್ತದೆ ನಿಮಗೆ, ಈಗ ಏನೂ ಅಲ್ಲ. ಸೊ ನೀವೇನು ಅನ್ಕೋತೀರಾ, ನನಗೆ ಎಕ್ಸಾಮು ಇವತ್ತು ನಾಳೆ ದಂಶರಾಕ್ ಮಾಡಿ ಆ ಒಂದು ಟಾಪಿಕನ್ನು ಓದಿ ಅಂದರೆ ಹೆದರ್ಕೊಳ್ಳೋದು. ಅಯ್ಯೋ ಈ ಥರ ಯಾಕಾದರೂ ಕೊಡ್ತಾರೋ. ಯು ಸಿ ಒನ್ ಥಿಂಗ್,
ಅಯ್ಯಜ್ಞಾನಿಯಲ್ಲಿ ಸ್ವಲ್ಪ ಹಾರ್ಶ್ ಇರ್ಬೋದು ಅಥವಾ ಪ್ರೀತಿನೂ ಮಾಡ್ಬೋದು. ನೀವು ಇವತ್ತು ಇದನ್ನು ಯಾಕಾದರೂ ಓದ್ತೀನೋ ಅಂತ ಅಂದರೆ ನಾಳೆ ನೀವು ಓದೋದಿಲ್ಲ. ದಟ್ ಇಸ್ ಫಾರ್ ಶೋರ್. ಯಾಕೆಂದರೆ ನನ್ನ ಇಡೀ ಮೆಥಡ್ ಏನಿಗೆ ಇದ್ರ ಮೇಲೇ ಇದೆ. ಇದು ಇವತ್ತು ನನ್ನ ಮೆಥಡ್ ಅಲ್ಲ. ವಿ ಹ್ಯಾವ್ ಪ್ರೂವ್ಡ್ ಇಟ್. ಇವನ್ ಆನ್ಲೈನ್ ಬ್ಯಾಚಲ್ಲಿ ಅಯ್ಯಜ್ಞಾನಿ ಮಾಡಿದಾಗ ಇಟ್ ಈಸ್ ಮೈ ಓನ್ ಥೀಮ್, ಮೈ ಓನ್ ಥೀಮ್. ಬಟ್ ಒಂದು ಡೈವರ್ಸಿಟಿ ಹೇಗೆ ಹೋಗುತ್ತೆ ಅಂದರೆ ಪ್ರತಿ ವರ್ಷ ಒಂದೊಂದು ಪ್ಯಾಟರ್ನ್ ಥರ ಹೋಗುತ್ತೆ. ಸೊ ಆ ಥರದ ಒಂದು ಡೈವರ್ಸಿಟಿ ಇದ್ದಿರ್ಬೋದು, ಬಟ್ ಇದು ವರ್ಕ್ ಆಗುತ್ತೆ. ಕಾನ್ಸಂಟ್ರೇಟ್ ಆನ್ ಇಟ್. ಆಮೇಲೆ ಈಗ ಒಬ್ಬ ಈ ಬುಕ್ ಓದಿರ್ತಾನೆ, ನನ್ನ ಫ್ರೆಂಡು ಆ ಬುಕ್ ಓದಿದ್ದಾನಲ್ಲ, ಅವನು ಸೂಪರ್ ನಾಲೆಜ್ ಇದೆಯಲ್ಲ, ಓಕೆ ನಾನು ತೊಗೊಂಡ್ಬಿಡುವ. ದಿಸ್ ಇಸ್ ನಾಟ್ ದ ಕೇಸ್. ಯು ನೋ ವಾಟ್, ಎಷ್ಟೋ ಕೇಸಲ್ಲಿ ಡಿಮೋಟಿವೇಟ್ ಯಾವಾಗ ಆಗ್ತಾರೆ ಅಂದರೆ, ನೀವು ಒಂದು ಕಾನ್ಸೆಪ್ಟನ್ನು ಓದಿದ್ದೀರಿ, ಪಕ್ಕದಲ್ಲಿರುವ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಓದಿದವ ಆ ಕಾನ್ಸೆಪ್ಟಿಗೆ ಇನ್ನಷ್ಟು ಏನೋ ಹೇಳ್ತಾ ಇರ್ತಾನೆ. ಅದಲ್ಲ ಅದು. ನೀವು ಈ ಕಾನ್ಸೆಪ್ಟನ್ನು ಓದಿ 2 ಪೇಜ್ ಆನ್ಸರ್ ಬರೆದ್ರಲ್ಲ, ಸಾಕಲ್ಲ. ಯು ನೋ ವಾಟ್, ನಿಮಗೆ ಇಬ್ಬರಿಗೂ ಕ್ವಶನ್ ಪೇಪರ್ ಇದೆ. ಯಾರು ಸ್ಟ್ರಾಂಗ್ ಆಗಿರ್ತೀರ? ನೀವು ಸ್ಟ್ರಾಂಗ್ ಆಗಿರ್ತೀರ. ಯಾಕೆಂದರೆ UPSC ಎಕ್ಸ್ಪೆಕ್ಟ್ ಮಾಡ್ತಿರೋದೇ ಹೌದಾ. ನೀವು ಆಲ್ರೆಡಿ ಕರ್ಮಿಕಲ್ ಇದ್ದವ್ರ ಥರ ಇಂಟರ್ಪ್ರಿಟೇಷನ್ ಮಾಡೋದು, ಹೀಗೆ ಎಕ್ಸಲೆಂಟ್ ಅಜಿತ್ ದೋವಲ್ ಇಂಟರ್ಪ್ರಿಟೇಷನ್, ಹೀಗೆ ಎಕ್ಸಲೆಂಟ್ ಜಯಶಂಕರ್ ಹಾನರಬಲ್ ಫಾರಿನ್ ಮಿನಿಸ್ಟರ್ ಇಂಟರ್ಪ್ರಿಟೇಷನ್, ಅದೆಲ್ಲ ಇನ್ನು ಬೇಡ. ನೀವು ಇನ್ನೂ ಆಫೀಸರ್ಗಳೇ ಆಗಿಲ್ಲ. ಇನ್ನು ಬೇಕಾಗಿರೋದು 2 ಪೇಜಿನ ಇಂಟರ್ಪ್ರಿಟೇಷನ್ ಅಷ್ಟೇ. ಆಚೆಗಳೇ ಚಾಕು ಹುಡುಗಾಗ ನಾನು IPS, ನಾನು ಹೈದರಾಬಾದ್ ಕ್ಯಾಡ್ರು, ಆ ಕ್ಯಾಡ್ರು, ಈ ಕ್ಯಾಡ್ರು. ನೋ, 2 ಪೇಜ್ ಬರೀಲಿಕ್ಕಾಯ್ತಾ? ಇನ್ನಷ್ಟು ಒಳ್ಳೆ ಪಾಯಿಂಟ್ ಸಿಕ್ತಾ? ಆ್ಯಡಿಕ್ಟ್. ಗೂಗಲಲ್ಲಿ ಸಿಕ್ತಾ? ಆ್ಯಡಿಕ್ಟ್. ಈಗ ಕರ್ನಾಟಕದ ಮರ್ಯಾದಾ ಅಂತ ಒಂದು ಸ್ಕೀಮ್ ಇದೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ. ದಟ್ ಈಸ್ ದ ಫಸ್ಟ್ ಸೆಲ್ಫ್ ಹೆಲ್ಪ್ ಗ್ರೂಪ್. ಗೊತ್ತಿತ್ತಾ ನಿಮಗೆ? ಗೊತ್ತಿರಲಿಲ್ಲ. ಯು ಕ್ಯಾನ್ ಯುಟಿಲೈಸ್ ಇಟ್ ಇನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂಟ್ರಡಕ್ಷನ್ ಇನ್ ಸೆಲ್ಫ್. ಕರೆಕ್ಟ್? ಹಾಗೆ ನಿಮಗೆ ಪ್ರತಿಯೊಂದು ವಿಚಾರಗಳು ಗೊತ್ತಿಲ್ಲದೇ ಹೋಗುತ್ತೆ. ಈಗ ಮಧುದೇವ ಅಂತ ಫೌಂಡರ್ ಆಫ್ ಇಟ್ ಕಾಲಿದ್ದಾರೆ. ಗ್ರೇಟ್, ಯು ಕ್ಯಾನ್ ಡೂ ಇಟ್. ಬರೀಬೋದಲ್ಲ. ಯಾವಾಗ ನಿಮ್ಮನ್ನು ನೀವು ಬ್ಯೂಟಿಫಿಕೇಷನ್ಗೆ ಕರ್ಕೊಂಡು ಹೋಗ್ತೀರಿ ಆವಾಗ ಮಾತ್ರ ಸಾಧ್ಯ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್. ಯಾವತ್ತೂ ಎಕ್ಸಾಮಿನೇಷನ್ ಥಿಂಕ್ ಮಾಡಬೇಕಾದ್ರೆ UPSC ಈ ಒಂದು ಸ್ಕೋರ್ ಕಾರ್ಡ್ ಏನಿಗೆ ಅದೇ ತಲೆನಿರಬೇಕು. ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ಟು, ನೀವು ಪ್ರತಿದಿನ ಇವತ್ತು ನಾನು ಹಂಬನಿದ್ದೀನಿ, ನಮ್ಮ ಸಾಹೇಬ್ರಿಗೆ ನಾನು ಹಂಬನಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲ್ಗೆ ನಾನು ಹಂಬನಿದ್ದೀನಿ, ನೋಡು ಅವನು GS3 118 ಅಂತೆ, ನೋಡು 75 ಮಾರ್ಕ್ ಬಂತಂತೆ. ವೈ? ನಿಮಗೆ ಯಾಕಾದ್ರು ಅವ್ನು 118 ಆದರೂ ತೊಗೊಳ್ಳಿ, ನೀವು 75 ಆದರೂ ತೊಗೊಳ್ಳಿ. ನೀವೆಷ್ಟು ತೊಗೊಂಡಿದ್ದೀರಿ? ನಿಮಗೆ ನಾಳೆ ನೀವೇ ಕಾಂಪಿಟೇಟರ್. ಅಷ್ಟು ಫೋಕಸ್ ಮಾಡಿ. ನಿಮಗೆ ಬೇಕಾಗಿರುವ 125 ಬಂತ, ಗೋಬಿ ಮಂಚೂರಿ ತಿನ್ನಿ. ದಟ್ಸ್ ಆಲ್. ನಿಮಗೆ 125 ಬಂದಿಲ್ಲ, ಸ್ಕೋರ್ ಇಂಪ್ರೂವ್ ಮಾಡಿ. ಅವನಿಗೆ ಆ ನಾಲೆಜಿಗೆ ಅವ IIT ಕಾನ್ಪುರನ್ನು ಓದಿದ, ಅವ SLC ಪ್ರಕಾರ, ನಿಮಗೆ ಯಾಕೆ ಬೇಕು? ದಿಸ್ ಇಸ್ ನಾಟ್ ದ ಕೇಸ್. ಆಮೇಲೆ ಗ್ರೂಪಲ್ಲಿ ಕಮ್ಯುನಿಕೇಷನ್ ಮಾಡ್ತೀವಿ, ಹಾಗೆ ಎಲ್ಲರೂ ಮಾಡ್ತಾರೆ. ಹೆಲ್ದಿ ಕಮ್ಯುನಿಕೇಷನ್ ವಿಲ್ ಲೀಡ್ ಟು ಹೆಲ್ದಿ ವೆಲ್ ಬೀಯಿಂಗ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಇಂಟರ್ಪ್ರಿಟೇಷನ್ ಡೈನಮ ಚೇಂಜ್ ಆಗುತ್ತೆ. ಈಗ ನಾನು ಕಾಮನ್ ಆಗಿ ಮಾತಾಡ್ತೀನಿ ಗವರ್ನೆನ್ಸ್ ಬಗ್ಗೆ. ಮಿನಿಮಮ್ ಗೌರ್ಮೆಂಟ್ ಇಸ್ ದ ಮ್ಯಾಕ್ಸಿಮಮ್ ಗವರ್ನೆನ್ಸ್, ದ್ಯಾಟ್ ಗೌರ್ಮೆಂಟ್ ಇಸ್ ದ ಬೆಸ್ಟ್, ಇಸ್ ದ ಗೌರ್ಮೆಂಟ್ ದ ಲೀಸ್ಟ್ ಅಂತ ಹೇಳ್ತೀನಿ. ಆ ಇಂಟರ್ಪ್ರಿಟೇಷನ್ ಬೇರೆಯವನಿಗೆ ತಪ್ಪಿರ್ಬೋದಲ್ಲ, ಅದು ಅವನ ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಆಗಿರ್ಬೋದಲ್ಲ. ನೀವು ಅದನ್ನು ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಇಲ್ಲ ನೀನೇನು ಹೇಳ್ತಿದ್ಯಾ, ಇದೇ ಕರೆಕ್ಟು. ನೀವು ಅವನ ಹತ್ರ ಪ್ರೂವ್ ಮಾಡಿ ಏನಾಗಬೇಕಾಗಿದೆ? ನೀವು ಪ್ರೂವ್ ಮಾಡಬೇಕಾಗಿರೋದು A4 ಶೀಟಲ್ಲಿ. ಆ್ಯಂಡ್ ನೀವು ಪ್ರೂವ್ ಮಾಡಬೇಕಾಗಿರೋ 7 ನಿಮಿಷ 9 ನಿಮಿಷದಲ್ಲಿ. ಪ್ರೂವ್ ಇಟ್ ಯುವರ್ ಸೆಲ್ಫ್ ಇನ್ 1 minute ಆಫ್ ಪ್ರಿಲಿಮ್ಸ್ ಆ್ಯಂಡ್ 7 to 9 minutes ಇನ್ ಮೇನ್ಸ್. ಆರಾಮ್ಸೆ ಪ್ರೂವ್ ಮಾಡ್ಕೊಳ್ಳಿ. ಸೊ ಬಿ ಹಂಬಲ್. ಫಸ್ಟ್ ಆಫ್ ಆಲ್ ಹಂಬಲ್ನೆಸ್ ಪ್ರತಿ ನಿಮಿಷ ಪ್ರತಿ ಸೆಕೆಂಡಲ್ಲೂ ಇರಬೇಕು. ಅಂಟಿಲ್ ಯು ಕ್ಲಿಯರ್. ನಾನು ಯಾಕೆ ಇದನ್ನು 20,000 ಸಲ ಹೇಳ್ತೀನಿ ಕ್ಲಾಸಲ್ಲಿ ಅಂದರೆ, ಒಬ್ಬ ಇಂಟರ್ವ್ಯೂಗೆ ಹೋಗಿರುವ ವ್ಯಕ್ತಿ ಫೇಲ್ ಆಗ್ತಾನೆ ಅಂತಂದರೆ ಅದು ಅವನ ಹಂಬಲ್ನೆಸ್ ವೀಕ್ ಆಯಿತು ಅಂತ. ಆ್ಯಂಡ್ ಈಗ ನಾನು ಹೆಮ್ಮೆ ಇದೆ, ನನ್ನ IIT 3 month ಕೋರ್ಸಲ್ಲಿ ನೀವು ಒಂದು ಆನ್ಸರನ್ನು ಬರೆಯುವ ಕೆಪಾಸಿಟಿಗೆ 3/4 ಭಾಗ ಫಿನಿಶ್ ಆಗಿದೆ. ಮತ್ತು ಒಂದು ವರ್ಬಲ್ಲಾಗಿ ನೀವು ದಂಶನಾಸನ್ನು ಮಾಡ್ತೀರಾ, ಇನ್ಸ್ಟೆಂಟಾಗಿ ಕೊಟೇಷನನ್ನು ಮಾಡ್ತೀರಾ ಅನ್ನುವಂಥದ್ದು. ಅದು ನಿಮ್ಮ ಸಾಧನೆ ಹೊರತು ನಿಮ್ಮ ಹಕ್ಕಲ್ಲ. ಆಚೆಗಡೆ ಕಂಪ್ಯಾರಿಸನ್ ಮಾಡಿದ್ರೆ ನೀವು ಇಲ್ಲಿದ್ದೀರಿ ಅಥವಾ ಅವರು ಇಲ್ಲೇ ಈಗ ಆಗಲ್ಲ.
ನಿಮಗಿರುವ ಟೈಮ್ ಇದ್ದಿದ್ದು 8 ಮಂತ್, ಆ 3 ಮಂತಲ್ಲಿ ನಿಮ್ಮ ಪ್ರಪೋರ್ಷನಾಲಿಟಿ ಇಷ್ಟು, ಜೊತೆಗಿಟ್ಟು ನಾವು 1 ವರ್ಷದ ಫಿಲಾಸಫಿ 2 ವರ್ಷದ ಫಿಲಾಸಫಿಯನ್ನು ಮಾಡೋದಿಲ್ಲ. ಇವತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಿ 1.5 ತಿಂಗಳಾದಮೇಲೆ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಪಾಠವನ್ನು ಮಾಡೋದಿಲ್ಲ. ಯಾಕೆ ಅಂದರೆ ನಮಗೆ 7:7:7 ಫಾರ್ಮುಲಾ ಅಂತಿದೆ, ನಿಮಗೆ ಗೊತ್ತಿರುತ್ತೆ ಅದು. 7 ಫಾರ್ಮುಲಾ ಅಂದ್ರೇನು, 7 to 8 ಮಂತ್ ಕೋರ್ಸ್ ಮಾಡ್ತೀರಾ, ರಿಮೈನಿಂಗ್ 7 ಮಂತ್ ಪ್ರಾಕ್ಟೀಸ್ ಮಾಡ್ತೀರಾ, ರಿಮೈನಿಂಗ್ 7 ಮಂತ್ ಎಕ್ಸಾಮ್, ಆ್ಯಕ್ಚುಲ್ ಎಕ್ಸಾಮ್ ಬರೀತೀರಾ. ಸೊ ಹೌ ಬ್ಯೂಟಿ ಇಟ್ ಈಸ್ ಟು ಸ್ಕೋರ್ ದಿಸ್, ದಟ್ ಈಸ್ ಎನಫ್. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾರೆ. ಏನು ವ್ಯತ್ಯಾಸ ಆಗುತ್ತೆ, ಒಬ್ಬರು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಯಾಕೆಂದರೆ ಒಬ್ಬರು ಮನೇಲಿ ಕೂತ್ಕೊಂಡು ಸ್ಕೋರ್ ಮಾಡಿದ್ದಾರೆ, ರೂರಲ್ ಇಂಡಿಯಾದಲ್ಲಿದ್ದರೂ ಸ್ಕೋರ್ ಮಾಡಿದ್ದಾರೆ, ಲೈಬ್ರರಿಯಲ್ಲಿದ್ದರೂ ಸ್ಕೋರ್ ಮಾಡಿದ್ದಾರೆ, ಕ್ಲಾಸಲ್ಲಿದ್ದರೂ ಸ್ಕೋರ್ ಮಾಡಿದ್ದಾರೆ. ವ್ಯತ್ಯಾಸ ಎಲ್ಲಿ ಬಂತು, ಇದೆಲ್ಲ ಫಿಲ್ ಮಾಡೋಕ್ಕಾಯ್ತಾ, ಸ್ಕೋರ್ ಆಯಿತು. ಇಲ್ಲಿ ನೀವು ಕ್ಲಾಸಲ್ಲಿದ್ದೀರಾ, ಆನ್ಲೈನ್ ತೊಗೊಂಡಿದ್ದೀರಾ, ಆಫ್ಲೈನಿಗೆ ಬಂದಿದ್ದೀರಾ, ಅಥವಾ ಏನು ಸಮಾಚಾರ, ಅದಲ್ಲ. ಇದು ಸ್ಕೋರ್ ಮಾಡಲಿಕ್ಕಾಯ್ತಾ, ಆಯಿತು. ಸೊ ನಾನು ನಿಮಗೆ ಒಂದು ಮಾತನ್ನು ಹೇಳಿ ಕನ್ಕ್ಲೂಡ್ ಮಾಡಲಿಕ್ಕೆ ಇಂಟ್ರೆಸ್ಟಿಗೆ, ಏನಂದರೆ ಬಿ ಹಂಬಲ್ ಮೈ ಡಿಯರ್. ವಿದೌಟ್ ಹಂಬಲ್ ಯು ಕೆನಾಟ್ ಡೂ ಎನಿಥಿಂಗ್ ಇನ್ ಯುವರ್ ಲೈಫ್. ನೀವು ಯಾವುದೇ ಕರಿಯರ್ ಚೂಸ್ ಮಾಡಿ, UPSC ಅಥವಾ ಯಾವುದೇ ಒಂದು ಪ್ರೈವೇಟ್ ಜಾಬ್ ಅಥವಾ ಗೌರ್ಮೆಂಟ್ ಅಲೈಡ್ UPSC ಹೋಗಿ. ಅಲ್ಟಿಮೇಟ್ಲಿ ಹಂಬಲ್ ಯುವರ್ ಫ್ಯಾಮಿಲಿ, ಹಂಬಲ್ ಯುವರ್ ಎನ್ವಿರಾನ್ಮೆಂಟ್, humble to your job. Finally you have to humble for your own individual soul. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅನ್ ಅಪರ್ಚುನಿಟಿ.